ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿ ವಿ ಕಿಟ್ಟು ವ್ಲಾಗ್ಸ್. ಇನ್ನು ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಪಾಯಸ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಪಾಯಸ ಮಾಡೋದಾದರೆ ನನ್ನ ಮಗಳು ಕೇಕ್ ಕೇಳಿದಾಳೆ, ಪಚ್ಚಿ ಮಾಡಬೇಕು ತೋರಿಸ್ತೀನಿ ರೀ ನನ್ನ ಮಗಳನ್ನ. ಅವಳಿಗೆ ಇಷ್ಟ ಕೇಕ್ ತಿನ್ನಲಿಕ್ಕೆ. ನೋಡಿ ಬೆಳಗ್ಗೆ ತಲೆ ಸ್ನಾನ ಮಾಡಿ ಕಳಿಸಿದ್ದೀನಿ, ನೋಡಿ ಯಾವ ಥರ ಆಗಿದ್ದಾಳೆ, ಎಲ್ಲನೂ ಕೆಡಿಸ್ಕೊಂಡ್ಬಿಟ್ಟಿರ್ತಾಳೆ ತಲೆ ಎಲ್ಲನೂ. ಮನೆಗೆ ಬಂದು ಅಕ್ಕ ತಮ್ಮ ಆಟಾಡಿ ಎಲ್ಲ ಕೂದಲೆಲ್ಲ ಕಿತ್ತಾಕೊಂಡು ಅವನು ಜುಟ್ಟು ಇಟ್ಕೊಂಡು ಎಳೆದಾಡ್ತಿರ್ತಾನೆ. ಸೊ ನನ್ನ ಮಗಳು ಊಟ ಮಾಡಿಲ್ಲ ಈಗ, ಸೊ ಕೇಕ್ ಬೇಕಂತೆ ಮಾಡಿಕೊಡ್ತೀನಿ. ಈಗ ಮಾಡಿಕೊಡ್ಬೇಕಮ್ಮ. ಸೊ ಕೇಕ್ ಮಾಡ್ತೀನಿ. ನನ್ನ ಮಗ ಟಿ ವಿ ನೋಡ್ತಾ ಇದ್ದಾನೆ. ಸೊ ಒಂದು ಕಡೆ ರೈಸ್ಗೆ ಇಟ್ಕೊಬಿಟ್ಟು ಟಿ ವಿ ನೋಡು, ಒಂದು ಕಡೆ ರೈಸ್ಗೆ ಇಟ್ಕೊಂಡ್ಬಿಟ್ಟು ಕೇಕ್ ಮಾಡಿಬಿಡ್ತೀನಿ. ನಾನು ಹೆಲ್ತಿಯಾಗಿ ಮಾಡ್ತೀನಿ. ಮಕ್ಕಳು ತಿನ್ನೋ ಮಾತಲ್ಲಿ ನನಗೆ ಇದು ಏನಂತಾರೆ ಮೈದಾ ಅದರಲ್ಲೆಲ್ಲ ಮಾಡೋದಿಲ್ಲ, ಯಾಕಂದರೆ ಸ್ಪಾಂಜ್ ಟೈಪ್ ಬರುತ್ತೆ. ಮೈದಾ ಕೇಕ್ಸ್ ಎಲ್ಲ ನಾನು ಕೊಡಲ್ಲ ಮಕ್ಕಳಿಗೆ. ಗೋಧಿ ಹಸಿಟ್ಟಲ್ಲೇ ನಾನು ಹೆಲ್ತಿಯಾಗಿ ಮಾಡ್ಕೊಡ್ತೀನಿ. ಮತ್ತು ಶುಗರ್ ಬಳಸಲ್ಲ, ನಾನು ಬೆಲ್ಲನೇ ಬಳಸೋದು. ಸೊ ಮಾಡ್ತೀನಿ. ಮತ್ತು ಇನ್ನೊಂದು ನಿಮಗೆ ತೋರಿಸ್ಬೇಕಿತ್ತು, ಇದು ಬಾಟ್ಲು ನನ್ನ ಹಸ್ಬೆಂಡ್ಗೆ ಆಫೀಸಿಂದ ಕೊಟ್ಟಿರೋದು. ಇದು ಬಂದುಬಿಟ್ಟು ವಾಟರ್ ಬಾಟಲ್ ಕೂಲ್ ಕೆಂಟ್ ಅಂತ ಹೇಳ್ಬಿಟ್ಟು ಎವ್ರಿ ಗೊತ್ತಿಲ್ಲ 1.5 ಇಯರು ಕೊಡಲ್ಲ, ಇಯರ್ ಅಲ್ಲ 3 ಇಯರ್ಸ್ಗೆ ಒಂದ್ಸರಿ ಅನಿಸುತ್ತೆ ಈ ಥರ ವಾಟರ್ ಬಾಟಲ್ಸ್ ಕೊಡ್ತಾರೆ ನನ್ನ ಹಸ್ಬೆಂಡ್ಗೆ. ಕಂಪಲ್ಸರಿ 3 ಇಯರ್ಸ್ಗೊಂದ್ಸರಿ ಕೊಡ್ತಾರೆ. ಈ ಥರದ್ದು ನಮ್ಮ ಮನೇಲಿ ಎಷ್ಟಿದಾವೋ ಗೊತ್ತಿಲ್ಲ. ಸೊ ನಮ್ಮ ಮಾವ ಡ್ಯೂಟಿಯಲ್ಲಿ ಇರ್ಬೇಕಾದ್ರೆ ನಮ್ಮ ಮಾವಂಗೂ ಕೊಟ್ಟಿದ್ದಾರೆ. ನಮ್ಮ ಮಾವ ಅವರು, ನನ್ನ ಹಸ್ಬೆಂಡ್ಗೂ. ಸೊ ನಮ್ಮ ಮಾವ ಅಂದರೆ ನಮ್ಮ ಅಪ್ಪಾಜಿ, ಅಂದರೆ ನಮ್ಮ ಮಂಜು ಇದ್ದಾರಲ್ಲ ನನ್ನ ಹಸ್ಬೆಂಡ್ ಅವರ ಅಪ್ಪ. ನಾನು ಮಾವ ಅಂತ ಕರೆಯಲ್ಲ, ಅಪ್ಪಾಜಿ ಅಂತ ಕರಿತೀನಿ. ಸೊ ಅವ್ರಿಗೂ ಈ ಥರದ್ದು ತುಂಬ ಕೊಟ್ಟಿದ್ದಾರೆ. ಮನೇಲಿ ತುಂಬ ಇದ್ದಾವೆ, ನಮ್ಮ ಸ್ವಂತ ಮನೆಯಲ್ಲಿ ಅಲ್ಲಿ ತುಂಬ ಇದ್ದಾವೆ. ಇಲ್ಲಿ ನನಗೆ ಒಂದು 4 ಏನೋ ಇದ್ದಾವೆ, ಇದು ಸೇರಿ 5 ಆಗುತ್ತೇನೆ ನಾನು ಮೇಲೆ ಎತ್ತಿಟ್ಟಿದ್ದೀನಿ. ಸೊ ಎಷ್ಟೊಂದಿದ್ದಾವೆ. ಕೂಲ್ ವಾಟರ್ ಹಾಕಿದ್ರೆ ಹಾಗೆ ಕೂಲಾಗೇ ಇರ್ತವೆ, ತುಂಬ ಚೆನ್ನಾಗಿದೆ. ಎಲ್ಲನೂ ಹೊರಗಡೆ ಹೋದರೆ ತಗೊಂಡೋಗ್ಬೋದು. ನನ್ನ ಮಕ್ಳಿಗೆ ಆರಾಮಾಗಿ ಇದ್ರಲ್ಲಿ ಬೌಲಲ್ಲಿ ಊಟನೇ ಮಾಡಿಸ್ಬೋದು ಎಲ್ಲನೂ ಹೊರಗಡೆ ಹೋದರೆ. ಸೊ ಈಗ ಹೆಂಗೋ ಮಂತ್ರಾಲಯ ಹೋಗೋಣ ಅಂದ್ಕೊಳ್ತಾ ಇದ್ದೀವಲ್ಲ, ಸೊ ತಗೊಂಡೋಗ್ಬೋದು. ಚೆನ್ನಾಗಿದೆ. ಸೊ ಕೊಡ್ತಾರೆ. ಕಲರು ನಮಗೆ ಆರೆಂಜ್ ಕೊಟ್ಟಿದ್ರು, ಸರಿ ಆರೆಂಜ್ ಮತ್ತು ಯೆಲ್ಲೋ ಕಲರು ಕೊಟ್ಟಿದ್ರು. ರೆಡ್ ತುಂಬ ಇದ್ದಾವೆ ನಮ್ಮ ಮನೇಲಿ. ಈ ಸರಿನೂ ರೆಡ್ಡೇ ಕೊಟ್ಟಿದ್ದಾರೆ. ರೆಡ್ ತುಂಬ ಇದ್ದಾವೆ. ನಾವೇನಿದ್ದು ಹೆಚ್ಚಾಗಿ ಬಳಸಲ್ಲ. ಎಲ್ಲನೂ ಹೊರಗಡೆ ಹೋದರೆ, ಇಲ್ಲ ಒನ್ ಡೇ ಪಿಕ್ನಿಕ್ ಆನ್ಸಲ್ಲಿ ಹೋದರೆ, ಇಲ್ಲ ನೀರು ಸಿಗದಿದ್ದ ಜಾಗಕ್ಕಾದರೆ ತಗೊಂಡೋಗ್ಬೇಕಷ್ಟೇ. ಸೊ ನನ್ನ ಹಸ್ಬೆಂಡ್ ಬಾಟ್ಲ್ ಕೊಟ್ಟಿದ್ದಾರೆ. ಎತ್ತಿಡ್ಬೇಕು ಇದನ್ನ ನಾನು ಬಳಸಲ್ಲ, ಮೇಲೆ ಇಟ್ಬಿಡ್ತೀನಿ. ಯಾವ ಸಾಮಾನು ನಾನು ಕೆಳಗೆ ಇಟ್ಕೊತಾ ಇಲ್ಲ ಫ್ರೆಂಡ್ಸ್, ಆಗ್ತಾಯಿಲ್ಲ ಕೆಳಗಡೆ ಸಾಮಾನುಗಳು. ಮನೆಗೆ ಜಾಗನೇ ಆಗ್ತಾಯಿಲ್ಲ ನನಗೆ ಮೇಯ್ನು. ನೋಡ್ತಾ ಇರ್ಬೋದು, ಅಲ್ಲೇ ಅರಳಿಸ್ಬಿಟ್ಟಿರ್ತೀನಿ. ಆಗ್ತಾಯಿಲ್ಲ ಕ್ಲೀನಾಗಿ ಇಟ್ಕೊಳ್ಳೋಣ ಅಂದರೆ ಮೇಯ್ನ್ ಕೆಳಗಡೆ ಇಡೋಕ್ಕೆ ಪಾತ್ರೆಗಳು ಭಯ ನನಗೆ. ನನ್ನ ಮಗ ಬಂದು ಎಳೆದು ಬಿಡ್ತಾನೆ, ನನಗೇನು ಇಡೋಕ್ಕೂ ಎಲ್ಲ ಅದಕ್ಕೆ ಮೇಲೆ ಹಾಕ್ಬಿಡ್ತೀನಿ. ಬಾಕ್ಸಸ್ ಕೆಳಗಡೆ ಇಟ್ಟಿದ್ದೀನಿ, ಯಾಕಂದರೆ ಅದು ಅವನಿಗೆ ಕೀಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಾಕ್ಸಸ್ ಕೆಳಗೆ ಇಟ್ಟಿರ್ತೀನಿ ಅಷ್ಟೇ. ನಾನು ಆರ್ಗನೈಜೇಷನ್ ಮಾಡ್ಕೊಬೇಕು ಕಿಚನ್ ಮತ್ತು ಹೋಲ್ ಮನೆಯೇ ನಾನು ಆರ್ಗನೈಸ್ ಮಾಡ್ಬೇಕಂತಿದ್ದೀನಿ. ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡೋಣ. ನಾವು ಏನೋ ಅನ್ಕೊತಿದ್ದೀವಿ, ಇರೋದಾ ಬೇಡವಾ ಅಂತ ಅನ್ಕೊತಾ ಇದ್ದೀವಿ. ಒಂದು ವೇಳೆ ಇರೋದಾದರೆ ಪೇಂಟ್ ಮಾಡಿಸ್ಬೇಕು ಅಂತ ನಿಮಗೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಸೊ ಪೇಂಟ್ ಮಾಡಿಸ್ಬಿಟ್ಟು ಎಲ್ಲ ಆರ್ಗನೈಸ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಅನ್ಕೊತಾ ಇದ್ದೀನಿ. ನಾವು ಇಲ್ಲದೆ ಇರೋದಾದರೆ ಬೇಡ ಏನು ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ. ಪೇಂಟ್ ಮಾಡಿಸ್ಕೊಬೇಕು. ನಮ್ಮದು ಕಿಚನ್ ಒಂದೇ ಮೇ ಬಿ ಗೋಡೆಗಳು ನೀಟಾಗಿರೋದು ಅನಿಸುತ್ತೆ. ಹಾಲಂತೂ ಹೆವಿ ಕೆಟ್ಟೋಗ್ಬಿಟ್ಟಿದೆ. ನನ್ನ ಮಗಳಿಗೆ ಎಲ್ಲಿವರೆಗೂ ಇಟ್ಕೊತಾ ಅಲ್ಲಿವರೆಗೂ ಬರೆದು ಬಿಸಾಕ್ಬಿಟ್ಟಿದ್ರಲ್ಲಿ ಗೋಡೆ ಮೇಲೆ ಎಲ್ಲ. ಸೊ ಅದಕ್ಕೆ ಪೇಂಟ್ ಮಾಡಿಸ್ಬೇಕು, ಆವಾಗ ಮಾಡ್ಕೊತೀನಿ. ಇಲ್ಲ ನನಗೂ ಆಸೆ ಮನೆ ಸ್ವಲ್ಪ ಅಂದವಾಗಿ ಡೆಕೋರೇಷನ್ ಮಾಡಬೇಕು ಅಂತ ಆಸೆ. ಬಟ್ ಬಾಡಿಗೆ ಮನೆಗಳಿಗೆಲ್ಲ ಡೆಕೋರೇಷನ್ ಅಷ್ಟು ಅವಶ್ಯಕತೆ ಇರಲ್ಲ. ಖರ್ಚು ಸುಮ್ಮನೆ ನನಗೆ ಅನ್ನೆಸೆಸರಿ ಖರ್ಚು ನನಗೆ ಇಷ್ಟ ಇಲ್ಲ. ಸೊ ನಾನು ಮಾಡ್ಲಿಕ್ಕೆ ಹೋಗಲ್ಲ. ಒಂದು ವೇಳೆ ಇರೋದಾದರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಂತ ಮನೇಲಿ ಅಂದರೆ ನಾವು ಇರ್ತೀವಿ, ಮಾಡ್ಕೊಬೋದು. ಸೊ ಸ್ವಂತ ಮನೆಯಲ್ಲಿ ನಾನು ಡೆಕೋರೇಷನ್ ಮಾಡೋ ಹಾಗೆ ಏನೂ ಇಲ್ಲ. ಎಲ್ಲ ಡೆಕೋರೇಷನ್ ಮಾಡಿಸೋ ಥರನೇ ನನ್ನ ಹಸ್ಬೆಂಡ್ ಮನೆ ಕಟ್ಟಿಸಿದ್ದಾರೆ. ಸೊ ಅಲ್ಲೇನು ನಾವು ಡೆಕೋರೇಷನ್ ಮಾಡಿಸೋ ಥರ ಇಲ್ಲ. ಸೊ ನಮ್ಮತ್ತೆ ನಮ್ಮ ಅಪ್ಪಾಜಿ ಇಬ್ಬರು ಇದ್ದಾರೆ ಅಲ್ಲಿ. ಈಗ ಪಟ್ಟ ಅಂತ ಕೇಕ್ ಮಾಡೋದು. ಸೊ ತುಂಬ ಸುಸ್ತಾಗ್ತಿದೆ ನನಗೆ, ಗೊತ್ತಿಲ್ಲ. ಕಾಫಿ ಮಾಡ್ಕೊಂಡು ಕುಡಿಬೇಕು. ಬೆಳಗ್ಗೆ ತಿಂಡಿ ಬಂದುಬಿಟ್ಟು ದೋಸೆ ಚಟ್ನಿ ಪಲ್ಯ ಮಾಡಿದ್ದೆ. ಚಟ್ನಿ ನೆನ್ನೆದೇ ಇತ್ತು. ಪಲ್ಯ ಮತ್ತು ಬೀಟ್ರೋಟು ಕ್ಯಾರೆಟ್ ಹಾಕಿ ಪಲ್ಯ ಮಾಡಿದ್ದೆ ಇವತ್ತು. ನನ್ನ ಮಕ್ಕಳು
ರೈಸ್ಗೆ ಹಾಕಿದ್ರೆ ಕ್ಯಾರೆಟು ಬೀಟ್ರೋಟ್ ತಿನ್ನಲ್ಲ, ಕಲರ್ ನೋಡೇ ನನಗೆ ಬೇಡ ಅಂತಾರೆ. ಪಲಾವಲ್ಲಿ ಮಾತ್ರ ಅವ್ರು ತಿನ್ನೋದಷ್ಟೇ ಕ್ಯಾರೆಟು. ಇನ್ನು ಬೀಟ್ರೋಟ್ ನಾನು ಅದಕ್ಕೂ ಹಾಕಲ್ಲ, ಯಾಕಂದರೆ ರೈಸ್ ಎಲ್ಲ ರೆಡ್ ಆಗಿಬಿಡುತ್ತೆ, ತಿನ್ನೋದಿಲ್ಲ ಅವರು, ಅದಕ್ಕೆ ನಾನು ಹಾಕಲ್ಲ. ಅದಕ್ಕೆ ಬೆಳಗ್ಗೆ ಪಲ್ಯ ಮಾಡಿದ್ದೆ. ನನ್ನ ಹಸ್ಬೆಂಡ್ ಒಂದಷ್ಟು ತಿಂದಿದ್ದಾರೆ, ನಾನೊಂದಷ್ಟು ತಿಂದಿದ್ದೀನಿ ಅಷ್ಟು, ಇನ್ನೆಲ್ಲ ಹಂಗೆ ಇದೆ. ನಮ್ಮನೆಗೆ ಯಾರು ಅಷ್ಟಾಗಿ ತಿನ್ನಲ್ಲ. ನನ್ನ ಹಸ್ಬೆಂಡ್ ಬಿಡಲ್ಲ, ತಿನ್ನಿರಿ ಬೀಟ್ರೂಟು ಅವೆಲ್ಲ ತಿನ್ನಬೇಕು ಅಂತಾರೆ. ಅವರೇ ತಿನ್ನಲ್ಲ, ನಮಗೆ ಹೇಳ್ತಾರೆ, ಅವರೇ ತಿನ್ನೋದಿಲ್ಲ. ನಮಗೆ ಮಾತ್ರ ತಿನ್ನಿರಿ ಅಂತಾರೆ. ನಮಗೆ ಬೀಟ್ರೂಟ್ ಇವೆಲ್ಲ ಆಗೋದೇ ಇಲ್ಲ, ತಿನ್ನೋದು ಇಲ್ಲ. ನಾವು ಎವ್ರಿ ಮಂಡೇ ತರಕಾರಿ ತರ್ತೀವ. ಸೋಮವಾರ ತಂದರೆ ನಾನು 1/4 kg ಅಷ್ಟೇ ತರೋದು ಬೀಟ್ರೂಟ್, ಹೆಚ್ಚಾಗಿ ತರಲ್ಲ ನಾನು. 2-3 ಬಂದಿರ್ತಾವ. ಅದು ನೆಕ್ಸ್ಟ್ ವೀಕ್ ನಾನು ತರಕಾರಿಗೆ ಹೋದಾಗ ಇನ್ನೂ 1-2 ಇರ್ತಾವೆ ನಮ್ಮ ಮನೇಲಿ. ನಾನು ಬಳಸಲ್ಲ ಬೀಟ್ರೂಟ್ ಜಾಸ್ತಿ, ಆದರೂ ನನ್ನ ಹಸ್ಬೆಂಡ್ ಬೈದಿರ್ತಾರೆ, ತಿನ್ನಲ್ಲ ನೀವು ತರಕಾರಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು. ಸೊ ನನಗಿಷ್ಟ ಇಲ್ಲ ಬೀಟ್ರೂಟ್ ತಿನ್ನೋಕೆ, ನಮಗಿಷ್ಟ ಇಲ್ಲ. ನನ್ನ ಮಕ್ಳಿಗೆ ಅಸಲೇ ಇಷ್ಟ ಇಲ್ಲ, ಕಲರ್ ನೋಡೇ ದೂರ ಹೋಗ್ತಾರೆ ಅವರು. ಸೊ ಈಗ ಪಾಯಸಕ್ಕೆ ಒಂದು ಕಡೆ ಇಟ್ಕೊಬಿಟ್ಟು, ರೈಸ್ ಸ್ವಲ್ಪ ಇದೆ, ನನ್ನ ಹಸ್ಬೆಂಡ್ ಬಂದು ಬಿಸಿ ಊಟ ಮಾಡ್ತಾರೆ. ಪಾಯಸ ಮಾಡಿಬಿಟ್ಟು ರೈಸ್ಗೆ ಇಟ್ಕೊಂಡ್ಬಿಡ್ತೀನಿ ಒಂದು ಕಡೆ. ಫ್ರೆಂಡ್ಸ್, ಬೆಲ್ಲ ಪುಡಿ ಮಾಡ್ಕೊತಾ ಇದ್ದೀನಿ. ಕೇಕ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ತಲೆನೋವು ಅಂತಂದರೆ ಬೆಲ್ಲ ಪುಡಿ ಮಾಡ್ಕೊಳ್ಳೋದು. ಸೊ ಮಾಡ್ಕೊತಾ ಇದ್ದೀನಿ. ಅದು ನೀಟಾಗಿ ಪುಡಿ ಆದರೆ ಚಂದ, ಮಿಕ್ಸ್ ಮಾಡೋಕ್ಕಿಲ್ಲ ಅಂದರೆ ಅದು ಆ ಥರ ಉಂಡೆ ಇದ್ದರೆ ಚೆನ್ನಾಗಿರೋದಿಲ್ಲ. ಕೇಕ್ ಗಂಟು ಬಂದುಬಿಡುತ್ತೆ, ಮತ್ತು ಆ್ಯಸಿಡ್ ಎಲ್ಲ ಅದಕ್ಕೆ ಸೇರ್ಕೊಂಡ್ಬಿಡುತ್ತಲ್ಲ. ಸೊ ಅದಕ್ಕೆ ನೀಟಾಗಿ ಪುಡಿ ಮಾಡ್ಕೊಬೇಕು. ಬೆಲ್ಲ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ರೈಸ್ಗೆ ಇಟ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಬಂದರೆ ಪಾಪಚ್ಚಿ ಬಿಸಿ ಊಟ ಮಾಡ್ತಾರೆ ಅವರು. ಸಾಂಬಾರಿದೆ, ಬೆಳಗ್ಗೆ ಬೇಳೆ ಸಾರೂ ಮಾಡಿಬಿಟ್ಟಿದ್ದೆ. ದೋಸೆ, ಚಟ್ನಿ, ಪಲ್ಯ ಮಾಡಿಬಿಟ್ಟು ಬೇಳೆ ಸಾರೂ ಅನ್ನ 2 ಮಾಡಿಬಿಟ್ಟಿದ್ದೆ ಬೆಳಗ್ಗೆನೆ. ಈಗ ರೈಸ್ಗೆ ಇಟ್ಟಿದ್ದೀನಿ. ನನ್ನ ಮಗಳು ಪಾಪಚ್ಚಿ ಕೇಳೋದು ಸ್ಯಾಟರ್ಡೆ ಒಂದೇ ದಿನನೇ ಏನನ್ನ ಆಗಲಿ. ಅವಳು ಪಾಪ ಇನ್ನು ಸ್ಕೂಲಿಗೆ ಹೊರಟೋಗ್ತಾಳೆ, ಬರೀ ತಿಂಡಿ ತಿಂದು ಹೊರಟೋಗ್ತಾಳಲ್ಲ, ಅವಳು ಏನು ಕೇಳಲ್ಲ. ಅವಳು ಇಷ್ಟಪಟ್ಟು ಕೇಳಿದ್ದು ನಾವು ಮಾಡದೆ ಸುಮ್ಮನೆ ಇರಲ್ಲ. ಅವಳು ಕೇಳಿದ್ದು ಅವ್ರ ಅಪ್ಪಂಗೆ ಮಾಡಿಕೊಟ್ಬಿಡ್ಬೇಕು. ಪಪ್ಪ ನಾನು ಕೇಳದೆ ಮಾಡಲಿಲ್ಲ ಅಂತಂದರೆ ಅವರಪ್ಪ ಮಾಡು ಅಂತ ಇರ್ತತೆ. ಅದಕ್ಕೆ ನನ್ನ ಮಗಳು ಇಷ್ಟಪಟ್ಟಿದ್ದಾಳೆ ಅಂತ ಕೇಕ್ ಮಾಡೋದು. ಇನ್ನೊಂದು ಕೇಕ್ಗೆ ಫ್ರೆಂಡ್ಸ್, ಇದು ಬೇಕಿಂಗ್ ಸೋಡಾ ಇಲ್ಲ ಅಂತಂದರೆ ಬೇಕಿಂಗ್ ಪೌಡರು, ನಾವಿವಾಗ ಮಾಮೂಲಿ ಮನೆಯಲ್ಲಿರೋ ಸೋಡಾ ಪುಡಿನೂ ಮತ್ತು ಒಂದು ಈನೋ ಪಾಕೆಟ್ ಬರುತ್ತಲ್ಲ, ಈನೋ ಪಾಕೆಟ್ ಹಾಕಿರೋದು ಸಾಕು, ತುಂಬ ಚೆನ್ನಾಗಿ ಬರುತ್ತೆ ಕೇಕು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಕೇಕ್ ರೆಸಿಪಿ ಹಾಕಿದ್ದೀನಿ. ಸೊ ಅದು ನಿಮಗೆ ನೀಟಾಗಿ ಗೊತ್ತಾಗಿಲ್ಲ ಅಂತಂದರೆ ನಾನು ಹೊಸದಾಗಿ ಹಾಕಿದ್ದೆ, ಅವಾಗಿನ್ನ ಚಾನಲ್ ಓಪನ್ ಮಾಡಿ ಹೊಸದಾಗಿ ಹಾಕಿದ್ದೆ. ಸೊ ನಿಮ್ಗೆ ಅದೇನ ಹಿಡಿಸ್ಲಿಲ್ಲ ಅಂತಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ನೀಟಾಗಿ ಒಂದ್ಸರಿ ವಿಡಿಯೋ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಮಕ್ಕಳಿಗೆ ಹೆಲ್ತಿ ಇದು, ಮಾಡಿ ತಿನ್ನಿಸಿ. ಸೊ ನಾನಾದರೂ ಒಂದು ಮಂತಿಗೆ ಒಂದೇ ಸರಿ, ಅವಾಗ ಆದರೆ ಒಂದು ವೀಕಿಗೆ ಒಂದು ಸರಿ ಮಾಡ್ತಿದ್ದೆ ಹೊಸ್ದಾಗಿ ಕಲಿತಾಗ. ಸೊ ಈಗೇನು ಮಾಡೋದಿಲ್ಲ, ನನ್ನ ಮಗಳು ಕೇಳಿದಾಗ ಮಾತ್ರ ಮಾಡ್ತೀನಿ ಅಷ್ಟೇ. ಸೊ ಮಾಡ್ಕೊತಾ ಇದ್ದೀನಿ. ಒಂದು ಸರಿ ಮಾಡಿದರೆ ಒಂದು 2 days ತಿಂತಾರೆ ಮಕ್ಕಳು. ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ನೀಟಾಗಿ ಪುಡಿ ಮಾಡ್ಕೋಬೇಕು, ಗಂಟು ಇರಬಾರ್ದು. ಬೆಲ್ಲ ಮಾಡ್ಕೊತಾ ಇದ್ದೀನಿ. ನಮ್ಮಮ್ಮ ಫೋನ್ ಮಾಡಿದರು. ನಮ್ಮಮ್ಮ ಸ್ಯಾಟರ್ಡೆ ಬರೋರು. ಈಗ ವೀಕ್ ಬೈ ವೀಕ್ ಬರ್ತಾ ಇದ್ದಾರೆ. ಹೋದ ವಾರ ಬಂದಿದ್ದರು. ಸೊ ಈ ವಾರ ಬರ್ತಾ ಇಲ್ಲ, ಮುಂದಿನ ವಾರ ಬರ್ತಾರೆ ನಮ್ಮಮ್ಮ. ರಿಪಬ್ಲಿಕ್ ಡೇ ಇದೆ ನನ್ನ ಮಗಳಿಗೆ ಮಂಡೇ ಸ್ಕೂಲಲ್ಲಿ. ಕಲರ್ ಡ್ರೆಸ್ ಹೇಳಿದ್ದಾರೆ, ಫ್ಯಾನ್ಸಿ ಡ್ರೆಸ್ ಹಾಕ್ಸ್ಕೊಂಬರ್ಬೋದು ಅಂದರು. ನನಗೇನು ಫ್ಯಾನ್ಸಿ ಡ್ರೆಸ್ ಹಾಕೋ ಇಂಟ್ರೆಸ್ಟ್ ಇಲ್ಲ. ಸೊ ಕಲರ್ ಡ್ರೆಸ್ ಮ್ಯಾಮ್ ಹೇಳಿದ್ದಾರೆ, ಯಾವುದಾದ್ರೂ ಫ್ರಾಕ್ ಹಾಕಿ ಕಳಿಸಮ್ಮ ಅಂತ. ಫ್ರಾಕ್ ಹಾಕಿ ಕಳಿಸ್ತೀನಿ ನನ್ನ ಮಗಳಿಗೆ. ಸೊ ನೋಡಿ, ಬೆಲ್ಲ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಪುಡಿ ಮಾಡ್ಕೊಬೇಕು. ಮಿಕ್ಸ್ ಮಾಡುವಾಗ ಈಸಿಯಾಗಿ ಮಿಕ್ಸ್ ಆಗೋಗ್ಬಿಡುತ್ತೆ ಕೇಕಲ್ಲಿ, ಇಲ್ಲಾಂದರೆ ಗಂಟು ಆಗೋಗ್ಬಿಡುತ್ತಲ್ಲ. ಸೊ ಅದಕ್ಕೆ ನಾನೀಗ ಒಂದು ಬೌಲ್ ತೊಗೊತೀನಿ. ಈ ಬೌಲಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀನಿ. ಎಣ್ಣೆ ಮತ್ತು ಹಾಲು, ಕಾಯಿಸಿ ಆರಿಸಿರೋ ಹಾಲು ಮತ್ತು ಮೊಸರು, ಇಷ್ಟೇ. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರು, ಗೋಧಿ ಹಿಟ್ಟು, ಮತ್ತು ನಾವು ಡ್ರೈ ಫ್ರೂಟ್ಸ್ ಏನಾದರೂ ಹಾಕೊಬೋದು. ನಾನು ದ್ರಾಕ್ಷಿ, ಗೋಡಂಬಿ, ಬಾದಾಮಿ 3 ಹಾಕ್ತೀನಿ ನಾನು. ನನ್ನ ಮಗಳಿಗೆ ಅವು ಇಷ್ಟ ಆಗಲ್ಲ. ಕೇಕಲ್ಲಿ ಅವು ಬಂದುಬಿಟ್ರೆ ಸೈಡಿಗೆ ತೆಗೆದುಕೊಡ್ತಾಳೆ. ಇವು ಯಾಕೆ ಹಾಕಿತ್ತು ಮಮ್ಮಿ ನೀನು, ನಾನು ತಿನ್ನಲ್ಲ ಇವು ಅಂತಾಳೆ. ಈಗಲೂ ಮಾಡುವಾಗೂ ಹೇಳಿದಾಳೆ ಹಾಕ್ಬೇಡ ಅಂತ. ಬಟ್ ಅವು ಹಾಕ್ತಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ನಾನು ಹಾಕ್ತೀನಿ. ನನ್ನ ಮಗಳಿಗೆ ಸೈಡಿಗೆ ತೆಗೆದುಕೊಡ್ತಾಳೆ. ಸೊ ಮಾಡುವ.
ಈ ಥರ ಒಂದು ಕಪ್ ತಾಳಿ, ಕಪ್ ಮೆಜರ್ಮೆಂಟಿಂದ ಚೆನ್ನಾಗಿ ಬರುತ್ತೆ. ಸೊ ನಾನು ಈ ಕಪ್ಪಲ್ಲಿ 1/4 ಕಪ್ ಎಣ್ಣೆ ತೊಗೊಂಡಿದ್ದೀನಿ, ಅರ್ಧ ಕಪ್ ಮೊಸರು ತೊಗೊಂಡಿದ್ದೀನಿ. ಸೊ ಅವೆರಡು ಈಗ ಈ ಥರ ಬೆಲ್ಲಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನೊಂದು ಕಡೆ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಮತ್ತು ನಾವು ಕೇಕ್ ಮಾಡಲಿಕ್ಕೆ ಮೋಲ್ಡ್ ಇದ್ದರೂ ಸರಿ, ಈಗ ನಾನು ಕೇಕ್ ಮೋಲ್ಡ್ ಇದೆ ನನ್ನ ಹತ್ರ, ಕೇಕ್ ಮೋಲ್ಡ್ ಇಟ್ಕೊಂಡಿದ್ದೀನಿ. ಅದಿಲ್ಲ ಅಂತಂದರೆ ಸ್ಟೀಲ್ ಬೌಲ್ ಬರುತ್ತಲ್ಲ, ಅದಕ್ಕೆ ನೀಟಾಗಿ ಆಯಿಲ್ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಗೋಧಿ ಹಸಿಟ್ಟು ಇಲ್ಲ ಮೈದಾ ಹಸಿಟ್ಟು ಹಾಕ್ಕೊಂಡ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಹಸಿಟ್ಟೆಲ್ಲ ನೀಟಾಗಿ ಬೌಲ್ಗೆ ಹಾಕಬೇಕು. ಎಣ್ಣೆ ಹಾಕ್ಕೊಳ್ಳಿ, ಎಣ್ಣೆ ಹಾಕ್ಕೊಂಡು ಹಸಿಟ್ಟು ಹಾಕ್ಕೊಂಡ್ರೆ ನೀಟಾಗೆಲ್ಲ ಅಂಟುತ್ತೆ. ಸೊ ಅದಕ್ಕೆ ಹಾಕ್ಕೊಬೋದು. ನನ್ನ ಹತ್ರ ಮೋಲ್ಡ್ ಇದೆ, ಆ ಮೋಲ್ಡ್ಗೆ ಹಾಕ್ಕೊತೀನಿ. ಮತ್ತು ಮೋಲ್ಡನ್ನು ನಾನು ಸ್ಟವ್ ಮೇಲೇ ಕೇಕ್ ಮಾಡ್ಕೊಳ್ಳೋದು. ನಾನು ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಬಾಣಲಿಯಲ್ಲಿ ಒಂದು ಬೌಲಷ್ಟು, ಈ ಬೌಲಷ್ಟು ಒಂದು ಬೌಲಷ್ಟು ಉಪ್ಪು ತೊಗೊಳ್ಳಿ. ಕಲ್ಲುಪ್ಪು ಬರುತ್ತಲ್ಲ, ಕಲ್ಲುಪ್ಪು ಹಾಕ್ಕೊಂಡ್ಬಿಟ್ಟು ಬಾಣಲಿಯಲ್ಲಿ ನೀಟಾಗಿ ಅರಳಿಸ್ಕೊಬಿಡಿ. ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಫಸ್ಟ್ ಬಿಸಿ ಆಗಕ್ಕೆ ಬಿಟ್ಬಿಡಿ. ಅದನ್ನು ಕ್ಲೋಸ್ ಮಾಡಿಬಿಟ್ರೆ ಉಪ್ಪು ನೀಟಾಗಿ ಎಲ್ಲ ಬಿಸಿ ಆಗೋಗ್ಬೇಕು. ಬಿಸಿ ಆದರೆ ಅದರ ಕ್ಲೋಸ್ ಮಾಡಿರ್ತೀವಲ್ಲ, ಬಿಸಿ ಆಗುತ್ತೆ. ಲೋ ಫ್ಲೇಮಲ್ಲಿ ಇಡಬೇಕು ಸ್ಟವ್ವು. ಮತ್ತು ನಾವು ಮೋಲ್ಡ್ ಇಟ್ಟ ಮೇಲೆ ಒಂದು 45 ಮಿನಿಟ್ಸ್ ಮೋಲ್ಡ್ ಇಟ್ಟು 45 ಮಿನಿಟ್ಸ್ ಆಗಿದೆ ಕೇಕ್ ಬೇಕಾಗಿರುತ್ತೆ. ಸೊ ತೋರಿಸ್ತೀನಿ ನಿಮಗೆ ಮಾಡಾದ್ಮೇಲೆ. ಸೊ ಈಗ ನೀಟಾಗಿ ಈ ಥರ ಬೆಲ್ಲ ಮತ್ತು ಮೊಸರು ಎಣ್ಣೆ ನೀಟಾಗಿ ಮಿಕ್ಸ್ ಆಗಬೇಕು. ಸೊ ಮಿಕ್ಸ್ ಆದಮೇಲೆ ಗೋಧಿ ಹಸಿಟ್ಟು ಹಾಕೋದು. ನೋಡಿ ಫ್ರೆಂಡ್ಸ್, ಮಿಕ್ಸ್ ಮಾಡ್ತಾ ಇದ್ದೀನಿ. ಹಸಿಟ್ಟು ಹಾಕೊಂಡಿದ್ದೀನಿ, ಹಾಲು ಹಾಕಿದ್ದೀನಿ, ಈಗ ಹಾಲು ಹಾಕಿದ್ದೀನಿ. ಸೊ ನೋಡಿ, ಹಾಲು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಸ್ಪೋರ್ಕಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಕೇಕ್ ಅದಕ್ಕೆ ಬರಬೇಕು, ಲೋ ಫ್ಲೇಮಲ್ಲಿ ಬರಬೇಕು. ಈ ಥರ ಬಿಟ್ಟರೆ. ಸೊ ನಾನಿಂದ ಹಾಲು ಹಾಕಬೇಕು. ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ಕರಗಿದ ಮೇಲೆ ಹಸಿಟ್ಟು ಹಾಕಬೇಕು. ಎಣ್ಣೆ ಮತ್ತು ಮೊಸರಲ್ಲಿ ಬೆಲ್ಲ ಎಲ್ಲ ನೀಟಾಗಿ ಕರಗಾದ್ಮೇಲೆ ಹಸಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಬರುತ್ತೆ. ತೀರಾ ತೆಳು ಮಾಡ್ಕೊಂಡ್ಬಿಡ್ಬೇಡಿ, ಯಾಕಂದರೆ ಹಾಲು ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಬೇಕು. ತೀರಾ ತೆಳುವಾದರೆ ಚೆನ್ನಾಗಿರೋದಿಲ್ಲ. ಸೊ ಮಾಡ್ಕೊತಾ ಇದ್ದೀನಿ. ನನ್ನ ಮಕ್ಕಳು ಟೀಪಾಯಿ ಎಳ್ಕೊಬಂದು ನಿಂತ್ಕೊತಾ ಇದ್ದಾರೆ ಸ್ಟವ್ ಹತ್ರ. ನಾವು ನೋಡ್ತೀವಿ ಅಂತ. ಸ್ಟವ್ ಹತ್ರ ಭಯ ನನಗೆ ನಿಲ್ಲಿಸ್ಕೊಳ್ಳೋಕ್ಕೆ. ಸೊ ರಾತ್ರಿ ನನ್ನ ಮಗಳು ಅಯ್ಯೋ ಬಿಬಿ ಫ್ರೆಂಡ್ಸ್ ನಾವು ಮಿಕ್ಸ್ ಮಾಡಿದ್ದೀನಿ. ಈ ಥರ ಹಾಕಿದರೆ ಈ ಥರ ಲೋ ಫ್ಲೇಮಲ್ಲಿ ಬರಬೇಕು. ಸ್ಪೋರ್ಕ್ ಅಲ್ವಾ, ನಿಧಾನಕ್ಕೆ ಬರ್ತಾಯಿದೆ ಅಷ್ಟೇ, ಸ್ವಲ್ಪ ತಗೊಂಡಾಗ. ಸೊ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ, ಮಿಕ್ಸ್ ಆಗಿದೆ. ಸೊ ಇದಕ್ಕೆ ನಾನೀಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಸೇರಿಸ್ಕೊಂಡ್ಬಿಡ್ತೀನಿ. ನೋಡಿ, ಈ ಥರ ಕೇಕ್ ಮೋಲ್ಡ್ ಇದೆ ನನ್ನ ಹತ್ರ. ನೀಟಾಗೆಲ್ಲ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಈ ಥರ ಮೋಲ್ಡಿಗೆ ನೀಟಾಗಿ ಆಯಿಲ್ ಅಪ್ಲೈ ಮಾಡ್ಕೊಬಿಟ್ಟು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡ್ಬಿಟ್ಟು ಈ ಥರ ಹಸಿಟ್ಟು ಹಾಕ್ಕೊಂಡು ನೀಟಾಗೆಲ್ಲ ಮೋಲ್ಡ್ಗೆ ಆಗೋ ಥರ ಮಾಡಬೇಕು. ಈಗ ಮಾಡಿರೋದ್ರಲ್ಲಿ ಹಾಕಿಟ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಹಾಕಿಟ್ಟಿದ್ದೀನಿ, ಕಾಣ್ತಾ ಇರ್ಬೋದು ನಿಮಗೆ. ಸೊ ಈಗ ಇದನ್ನು ನಾನು ಬಿಸಿ ಮಾಡಕ್ಕೆ ಇಟ್ಟಿದ್ನಲ್ಲ, ಅದರೊಳಗೆ ಇಟ್ಕೊಂಡ್ಬಿಡೋದು. ಇಡ್ತೀನಿ. ಒಂದು 45 ಮಿನಿಟ್ಸ್ ಬಿಟ್ಬಿಟ್ರೆ ಕೇಕ್ ಬೇಕಾದ್ಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್, ಬೆಳಗ್ಗೆ ದೋಸೆ ಮಾಡಿದ್ದೆ ಅಂತ ಹೇಳ್ದಲ್ಲ, ಈಗ ಬಿಸಿ ದೋಸೆ ಹಾಕೋತಾ ಇದ್ದೀನಿ. ಫುಲ್ ರೆಡ್ಡಾಗಿ ಸೂಪರಾಗಿ ಬರ್ತಾ ಇದ್ದಾವೆ. ಮೆಂತ್ಯ ಸ್ವಲ್ಪ ಜಾಸ್ತಿ ಹಾಕಿದ್ರೆ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರ್ತವೆ ನೋಡಿ. ತುಂಬ ಚೆನ್ನಾಗಿ ಬಂದಿದ್ವು. ನನ್ನ ಮಕ್ಕಳು ದೋಸೆನೂ ತಿನ್ನಲ್ಲ, ಇಡ್ಲಿನೂ ತಿನ್ನಲ್ಲ. ಆ ದೋಸೆ ಇಡ್ಲಿ ಮಾಡಿದ್ರೆ ನಾನು ತಿಂದು ಖರ್ಚು ಮಾಡಬೇಕು ಅಷ್ಟೇ ನಮ್ಮ ಮನೆಯಲ್ಲಿ. ಫ್ರೆಂಡ್ಸ್, ಕೇಕ್ ಮಾಡಿದ್ದೀವಿ, ಆಗಿದೆ, ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ಮಗಳು ತಿಂತಾ ಇದ್ದಾಳಲ್ಲ, ಹಾಕ್ಕೊಟ್ಟಿದ್ದೀನಿ, ಚೆನ್ನಾಗಿ ಬಂದಿದೆ. ಕೇಕ್ ರೆಸಿಪಿ ನಾನು ಹಾಕಿದ್ದೀನಿ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ನನ್ನ ಮಗನ ಕಟಿಂಗ್ ಕರ್ಕೊಂಡು ಹೋದ್ರು. ಅವ್ರು ಕಟಿಂಗ್ ಹೋಗಿದ್ದಾರೆ. ನಾನು ನನ್ನ ಮಗಳು ಹೊರಗಡೆ ಹೋಗಿ ಕಸ ಗುಡಿಸ್ಬೇಕು.
ಕಸ ಅಂದರೆ ತಲೆನೋವು ಬರುತ್ತೆ ನನಗೆ. ಸೊ ಕಸ ಗುಡಿಸ್ಬಿಟ್ಟು ಬರ್ತೀನಿ ಹೊರಗಡೆ. ತುಂಬ ಎಲೆ ಉದುರಿದೆ, ಸ್ವಲ್ಪ ಗುಡಿಸಿದ್ದೀನಿ ನೋಡಿ. ಕಸ ಎಲ್ಲ ಗುಡಿಸ್ಬಿಟ್ಟು ಮತ್ತೆ ಸಿಗ್ತೀನಿ. ನನ್ನ ಮಗ ಬಂದಮೇಲೆ ತೋರಿಸ್ತೀನಿ ಯಾವ ಥರ ಕಟಿಂಗ್ ಮಾಡಿಸ್ಕೊಂಡಿದ್ದೀನಿ. ಇದು 4ನೇ ಸರಿ ಅನಿಸುತ್ತೆ ಅವನು ಕಟಿಂಗ್ ಮಾಡಿಸ್ಕೊಂಡಿರೋದು. ಮಾಡಿಸ್ಕೊಳಕ್ಕೆ ಹೋಗಿದ್ದಾನೆ, ಅವರಪ್ಪ ಕರ್ಕೊಂಡೋಗಿದ್ದಾರೆ. ನನಗೆ ಒಂದು ಆಸೆ ಇತ್ತು ಫ್ರೆಂಡ್ಸ್, ನನ್ನ ಮಗನಿಗೆ ನಾನೇ ಫಸ್ಟ್ ಕಟಿಂಗ್ ಮಾಡಿಸ್ಬೇಕು ಅಂತ. ಆಗಲಿಲ್ಲ, ಅದು ಅವ್ರ ಅಪ್ಪಾಜಿನೇ ಮಾಡಿಸಿರೋ. ಸೊ ಕಟಿಂಗ್ ಮಾಡ್ಸೋಕ್ಕೆ ಕರ್ಕೊಂಡೋಗಿದ್ದಾರೆ. ತುಂಬ ಸೈಲೆಂಟಾಗಿರ್ತಾನೆ, ತುಂಬ ಚೆನ್ನಾಗಿ ಮಾಡಿಸ್ಕೊತಾನೆ ಕಟಿಂಗು. ನನ್ನ ಹಸ್ಬೆಂಡ್ ಕರ್ಕೊಂಡೋಗಿದ್ದಾರೆ. ಕರ್ಕೊಂಡು ಬಂದಮೇಲೆ ತೋರಿಸ್ತೀನಿ ಯಾವ ಥರ ಕಾಣ್ತಾನೆ ಅವನು, ಬಿಫೋರ್ ಆಫ್ಟರ್ ಯಾವ ಥರ ಕಾಣ್ತಾನೆ ಅವ್ನು ಕಟಿಂಗ್ ಆದಮೇಲೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನಾನಿಲ್ಲಿ ಸಂಜೆ ನನ್ನ ಹಸ್ಬೆಂಡು ನನಗೆ ಗೋಬಿ ತಂದು ಕೊಟ್ಟಿದ್ದರು. ಸೊ ನನಗೆ ಗೋಬಿ ರೈಸ್ ತುಂಬ ಇಷ್ಟ. ಸೊ ಗೋಬಿ ರೈಸ್ ತಂದು ಕೊಟ್ಟಿದ್ದರು. ನಂದು ಫೋನ್ದು ಗ್ಲಾಸ್ ತುಂಬ ಹೊಡೆದೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಹಂಗೆ ಗೋಬಿ ರೈಸ್ ತೊಗೊಂಬಂದಿದ್ರು. ಮತ್ತು ಇದು ವಾಟರ್ ಮಿಲನ್ ತಂದಿದ್ರು. ಹಾಗೆ ವಾಟರ್ ಮಿಲನ್ ಹಚ್ತಾಯಿದ್ರು ನನ್ನ ಹಸ್ಬೆಂಡ್. ನಾನು ಇಂಥವೆಲ್ಲ ಹಚ್ಚೋದಿಲ್ಲ, ಅವ್ರು ಹಚ್ಕೊಟ್ರೆ ಮಾತ್ರ ನಾನು ತಿಂತೀನಿ, ನಾನು ಹಚ್ಲಿಕ್ಕೆ ಕೂಡ ಹೋಗೋದಿಲ್ಲ. ಸೊ ಅವ್ರಿಗೆ ಹಚ್ಕೊಟ್ರು ಅಂತ ಹೇಳ್ಬಿಟ್ಟು ತಿಂತಾಯಿದ್ದೆ. ಮತ್ತು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಅದರ ನೆಕ್ಸ್ಟ್ ಡೇ ಬಂದುಬಿಟ್ಟು ಹಾಲು ಕಾಯ್ಲಿಕ್ಕಿಟ್ಟು ಒಂದು ಕಡೆ ನಾನು ಕಾಫಿಗೆ ಇಡ್ತಾ ಇದ್ದೆ. ಇಲ್ಲಿ ವಾಯ್ಸ್ ಅವ್ರು ಕೊಡಲಿಕ್ಕೂ ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ನನ್ನ. ಫ್ರೆಂಡ್ಸ್, ಒಂದು ಕಡೆ ಸಾಂಬಾರ್ಗೆ ಇಟ್ಬಿಟ್ಟಿದ್ದೀನಿ. ಸೊ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇವು ಜುಣ್ಣಾಲು ಅಂತ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬ ಅಣ್ಣ ಪಾಪಚ್ಚಿ ಅವ್ರು ತಂದುಕೊಟ್ರು. ಬಟ್ ಅವು ಹಾಲು ಆಗೋಗ್ಬಿಟ್ಟಿದ್ದಾವೆ. ಒಂದು 3 days 4 days ಮಾತ್ರ ಚೆನ್ನಾಗಿರ್ತವೆ. ಇದು ಎಷ್ಟು ದಿನದ ಹಾಲು ಇವು ಗೊತ್ತಿಲ್ಲ ನನಗೆ. ಹಾಲು ಆಗಿಬಿಟ್ಟಿದ್ದಾವೆ. ಸೊ ಎಪ್ಪಾಕ್ಬಿಡೋಣ, ಮೊಸರಾಗುತ್ತೆ ನಾಳೆಗೆ ಅಂತ ಹೇಳ್ಬಿಟ್ಟು ಕಾಯಿಸ್ತಾ ಇದ್ದೀನಿ ನಾನು. ಸೊ ನನಗೆ ಗಿಣ್ಣು ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ ನನಗೆ. ಸೊ ನನ್ನ ಹಸ್ಬೆಂಡ್ಗೆ ಅದಕ್ಕೆ ಹೇಳಿದ್ದೆ ತಗೊಂಬ ಅಂತ. ನನ್ನ ಮಗ ಪ್ಯಾಂಟ್ ಬಿಚ್ಚಾಕಿದ್ದ, ಹಾಕು ಅಂತ ಬಂದು ಅಳ್ತಿದ್ದ. ಸೊ ಪ್ಯಾಂಟ್ ಹಾಕಿದ್ದೀನಿ ನೋಡಿ. ಈಗ ಪ್ಯಾಂಟ್ ಹಾಕ್ಸ್ಕೊಳ್ಳೋಕ್ಕೆ ಅಳ್ತಾನೆ. ಮನೆ ಎಲ್ಲ ಈಗ ಕ್ಲೀನ್ ಮಾಡಿದ್ದೆ. ಜಸ್ಟ್ ನನ್ನ ಹಸ್ಬೆಂಡ್ ಬಂದು ಒಂದು 1/2 hour ಆಗಿತ್ತು ಅಷ್ಟೇ. ನಮ್ಮ ಮನೆ ನೋಡಿ, ನನ್ನ ಮಗಳು ಇವೆಲ್ಲ ಮಾಡ್ತಾಳೆ, ಏನು ಗೊತ್ತಿಲ್ಲದಂಗೆ ಬಂದು ಮಲ್ಕೊಂಬಿಟ್ಟಿರ್ತಾಳೆ ನನ್ನ ಮಗಳು. ಸೊ ಈಗ ಮನೆಯೆಲ್ಲ ಕಸ ಗುಡಿಸ್ಬೇಕು, ಹೊರಗಡೆನೂ ಕಸ ಗುಡಿಸ್ಬೇಕು. ಹೊರಗಡೆ ಅಂತೂ ಮಾತಾಡೋಂಗೆ ಇಲ್ಲ ಬಿಡ್ರಿ. ನೋಡಿ ಎಲೆಗಳು ಎಷ್ಟಿದ್ದಾವೆ ಫ್ರೆಂಡ್ಸ್, ನಿಜವಾಗ್ಲೂ ಸಾಕಾಗಿಬಿಡುತ್ತೆ ನಂಗೆ ಹೊರಗಡೆ ಕಸ ಗುಡಿಸ್ಲಿಕ್ಕೆ. ಬಟ್ಟೆಗಳೆಲ್ಲ ಒಗೆದು ಒಣಗಾಕಿದ್ದೀನಿ, ಕಸ ಗುಡಿಸ್ಬೇಕು. ಆಯಿಲ್ ಅಪ್ಲೈ ಮಾಡಬೇಕು ತಲೆಗೆ. ನನ್ನ ಮಕ್ಳಿಗೆ ಬೆಳಗ್ಗೆ ಇಟ್ಟೆ, ನಾನು ಅಂದ್ಕೊಂಡಿಲ್ಲ. ಹಾಂ, ಆಚೆ ಹೋಗ್ಬೇಕಂತೆ ಇವನು. ಸೊ ಆಚೆ ಹೋಗೋಕ್ಕೆ ಒದ್ದಾಡ್ತಾ ಇದ್ದಾನೆ ಫುಲ್ಲು. ಸೊ ಇವತ್ತು ರಥಸಪ್ತಮಿ. ಸೊ ಪೂಜೆ ನಾನೇನು ಪೂಜೆ ಮಾಡಲಿಲ್ಲ. ಸೊ ಇವತ್ತು ರಥಸಪ್ತಮಿ ಮತ್ತು ಸೂರ್ಯದೇವ ಹುಟ್ಟಿರೋ ದಿನ ಅಂತ. ಇವತ್ತು ರಥಸಪ್ತಮಿ ದಿನ ಸೂರ್ಯದೇವ ಹುಟ್ಟಿರೋದಲ್ವ. ಸೊ ಇವತ್ತು ಸೂರ್ಯನೇ ಬಂದಿಲ್ಲ, ನನ್ನ ಬಟ್ಟೆಗಳು ಒಣಗಿಲ್ಲ. ಸೊ ನನ್ನ ಮಗಳಿಗೆ ನಾಳೆ ರಿಪಬ್ಲಿಕ್ ಡೇ ಐತೆ ಸ್ಕೂಲಲ್ಲಿ. ಕಲರ್ ಡ್ರೆಸ್ ಹಾಕೋದು ನನ್ನ ಮಗಳಿಗೆ. ಯೂನಿಫಾರ್ಮ್ ಏನು ಒಣಗಲಿಲ್ಲ ಅಂದರೂ ಪರವಾಗಿಲ್ಲ. ಇನ್ನೊಂದು ಅವಳಿಗೆ ಒಂದು 3 ಪೇರ್ಸ್ ಇಟ್ಕೊಂಡಿದ್ದೀನಿ ಯೂನಿಫಾರ್ಮ್. ಯಾಕಂದರೆ ಒಣಗೋದಿಲ್ವಲ್ಲ, ನಾನು ಇಟ್ಕೊಂಡಿರ್ತೀನಿ, ಎಕ್ಸ್ಟ್ರಾ ತಗೊಂಡಿರ್ತೀನಿ. ವರ್ಷಕ್ಕೆ 2 ಜೊತೆ ತೊಗೊತೀನಿ ಅವಳಿಗೆ. ಸೊ ಹೊರಗಡೆ ಬಂದೇ ಬಿಟ್ಟ ನನ್ನ ಮಗ ನೋಡಿ. ಅವನಿಗೆ ಇರಲ್ಲ ಒಳಗಡೆ ಅವನು. ಸೊ ಕಸ ನೋಡ್ತಿರ್ಬೋದು ನೀವು ನೋಡಿ, ಇಷ್ಟು ಕಸನ ಹೆಂಗೆ ಗುಡಿಸಿ ಕ್ಲೀನ್ ಮಾಡೋ. ಡೈಲಿ ಇದಿಷ್ಟು ಗುಡಿಸ್ಬಿಡ್ತೀನಿ, ಗುಡಿಸಿ ಬೆಂಕಿ ಇಕ್ಬಿಡ್ತೀನಿ. ನಾನು ಆ ಮೂಲೆಗೆ ತಗೊಂಡೋಗ್ಬಿಟ್ಟು ಎಲ್ಲ ಬೆಂಕಿ ಇಕ್ಕೊಬಿಡ್ತೀನಿ. ಇಲ್ಲಾಂದರೆ ಆಗೋದಿಲ್ಲ, ಎಲ್ಲ ತಿರುಗಿ ಮತ್ತೆ ಗಾಳಿಗೆಲ್ಲ ನಮ್ಮನೆ ಮುಂದಕ್ಕೆ ಬಂದುಬಿಡುತ್ತೆ. ಸೊ ಫ್ರೆಂಡ್ಸ್, ಇನ್ನೊಂದು ಹೇಳ್ಬೇಕು ನಿಮಗೆ, ನಾನು ಅವಾಗ ವಿಡಿಯೋ ಮಾಡ್ಕೋತಿರ್ಲಿಲ್ಲ. ಇದು ಮನಿ ಪ್ಲ್ಯಾಂಟು. ಸೊ ಈ ಮನಿ ಪ್ಲ್ಯಾಂಟು ನಮ್ಮ ಮನೆ ಹತ್ರ ಫುಲ್ ಇದಿಷ್ಟು ಬೆಳ್ಕೊಂಡು ಅಲ್ಲಿ ಫುಲ್ ಲಾಸ್ಟ್ ಡೆಡ್ ಎಂಡ್ ವಿಂಡೋವರೆಗೂ ಹೋಗಿತ್ತು ಇದು ಮನಿ ಪ್ಲ್ಯಾಂಟು. ಸೊ ನನ್ನ ಮಗ ಹುಟ್ಟಿದ್ದು ಒಂದು 3 monthsಗೆ ನಾವೆಲ್ಲ ತೆಗೆದುಬಿಟ್ವಿ. ಯಾಕಂತಂದರೆ ಹುಳ ಆಗೋಗ್ಬಿಟ್ಟಿದ್ದು, ಫುಲ್ ಹುಳ ಆಗಿಬಿಟ್ಟು ಒಳಗೆ ಬಂದುಬಿಡ್ತಿದ್ವು ಹುಳಗಳು. ಸೊ ಅದಕ್ಕೆ ತೆಗೆದುಬಿಟ್ವಿ ಎಲ್ಲನೂ. ಈಗ ಮತ್ತೆ ಚಿಗುರ್ತಾ ಇದೆ. ನಾವೇನು ಇಟ್ಟಿರೋದಲ್ಲ, ಅದು ಒಳಗಡೆ ಬೇರಿದ್ದು ಅದೇ ಚಿಗುರ್ಕೊಂಡು ಬರ್ತಾ ಇದೆ. ಮನಿ ಪ್ಲ್ಯಾಂಟ್ ಮನೆ ಹತ್ರ ಇದ್ದರೆ ಒಳ್ಳೆಯದು, ಚೆನ್ನಾಗಿ ಬೆಳೆಯುತ್ತೆ. ಅದೇ ವಾಸ್ತು ಚೆನ್ನಾಗಿರುತ್ತೆ ಅಂತಾರೆ. ಬಟ್ ನಮ್ಮ ಮನೆ ಹತ್ರ ಹೆವಿಯಾಗಿ ಬರುತ್ತೆ ಮನಿ ಪ್ಲ್ಯಾಂಟ್, ಸೂಪರಾಗಿ ಬರುತ್ತೆ. ನಮ್ಮ ಮನೆ ಹತ್ರ ಎಷ್ಟು ಜನ ಕಿತ್ಕೊಂಡೋಗಿ ಇಟ್ಕೊಂಡಿದ್ದಾರೋ ಮನಿ ಪ್ಲ್ಯಾಂಟ್ ಗೊತ್ತಿಲ್ಲ. ಅದು ಯಾರನ್ನೂ ಕೇಳದೆ, ಮನೆಯವ್ರನ್ನ ಯಾರನ್ನೂ ಕೇಳದೆ ಕಿತ್ಕೊಂಡೋಗಿ ಕಳ್ತನದಲ್ಲಿ ಕಿತ್ಕೊಂಡೋಗಿ ಇಕ್ಬೇಕು ಮನಿ ಪ್ಲ್ಯಾಂಟ್ ಅಂತಾರೆ. ಸೊ ನಾನಿದು ಯಾರ ಮನೆ ಹತ್ರನೂ ಕಿತ್ಕೊಂಬಂದಿರೋದಲ್ಲ, ನಾನು ದುಡ್ಡಿಗೆ ತೊಗೊಂಬಂದು ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದು ಅದು. ಸೊ ಅದು ನಾನು ನೆಟ್ಟು ಒಂದು 4 years ಆಗಿರುತ್ತೆ. ನನ್ನ ಮಗಳು ಹುಟ್ಟಿ ಒಂದು 6 months 7 months ಅನ್ಸುತ್ತೆ ನಾನು ಅದನ್ನ ಇಟ್ಟಿದ್ದು. ತುಂಬ ಚೆನ್ನಾಗಿ ಬರ್ತಾಯಿದೆ ಮನಿ ಪ್ಲ್ಯಾಂಟು. ಹಾಂ, ಇವನು ಹೋಗಬೇಕು, ಅಲ್ಲಿ ಸೈಕಲ್ಸ್ ಇದ್ದಾವೆ, ಅವ್ರ ಅಕ್ಕಂದೊಂದು ಅವನೊಂದು ಸೈಕಲ್ ತೊಗೊಳಕ್ಕೆ ಅವನು ಅಲ್ಲಿಗೆ ಹೋಗಬೇಕು. ಹೋಗ್ತಾ ಇದ್ದಾನೆ, ಹೋಗಪ್ಪ ಹೋಗು, ನಾನು ಬರಲ್ಲ. ಇನ್ನು ಮಂಡೇ ನನ್ನ ಮಗಳ ಸ್ಕೂಲಲ್ಲಿ ರಿಪಬ್ಲಿಕ್ ಡೇ ತುಂಬ ಚೆನ್ನಾಗಿ
ಸೆಲೆಬ್ರೇಟ್ ಮಾಡ್ತಾರೆ. ಸಣ್ಣ ಪುಟ್ಟ ಪ್ರೋಗ್ರಾಮ್ಸ್ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಗೌರಿಬಿದನೂರಲ್ಲಿ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ತೀರ್ಥ ಪ್ರೈಮರಿ ಸ್ಕೂಲ್ ಅಂತ ಹೇಳಿಬಿಟ್ಟು, ಇದು ಮುನೇಶ್ವರ ಬಡಾವಣೆಯಲ್ಲಿದೆ. ಸೊ ಯಾರಾದರೂ ಹಾಕಂಗಿದ್ರೆ ಮಕ್ಕಳನ್ನ ಸೇರಿಸಿ, ತುಂಬ ಚೆನ್ನಾಗಿ ನೋಡ್ಕೋತಾರೆ. ಫ್ರೆಂಡ್ಸ್, ನಮ್ಮ ಅತ್ತೆ ನಮ್ಮ ಮಾವ ಬಂದಿದ್ದರು. ಸೊ ನನ್ನ ಮಗನ ಕರ್ಕೊಂಡು ಹೋದ್ರು. ಅವರು ಇಲ್ಲೇ ಇರೋದು. ನಮ್ಮ ಅತ್ತೆ ನಮ್ಮ ಮಾವ ಮನೆ ಹತ್ರಕ್ಕೆ ಬಂದಿದ್ರು ಅಂತ ನನ್ನ ಮಗ ಅವ್ರ ಜೊತೆಲಿ ಆಟಲ್ಲಿ ಹೊಲ್ಟೋಗ್ಬಿಟ್ಟವನೆ. ನನ್ನ ಮಗಳಿಲ್ಲಿ ತಮ್ಮ ಬೇಕು ಅಂತ ಅಳ್ತಾ ಇದ್ದಾಳೆ, ಕರ್ಕೊಂಬರ್ಬೇಕಂತೆ. ಅವ್ರ ಅಪ್ಪಾಜಿಗೆ ಹೇಳ್ತಾವಳೆ, ಅಳ್ತಾ ಇದ್ದಾಳೆ ನೋಡಿ. ಯಾಕಮ್ಮ ನೋಡಿ, ಇದನ್ನೇ ಬಾಂಡಿಂಗ್ ಅನ್ನೋದು. ಇದ್ದಾಗ ಒಬ್ರಿಗೊಬ್ರು ಹೊಡ್ಕೊತಾ ಇರ್ತಾರೆ, ಕಿರ್ಚ್ಕೊತಾ ಇರ್ತಾರೆ. ಇವಾಗ ನನ್ನ ಮಗ ಅಲ್ಲಿಗೆ ಹೋಗಿರೋದಕ್ಕೆ ಅಳ್ತಾ ಇದ್ದಾಳೆ ಅವಾಗಿಂದನೂ. ಅವ್ರ ಅಜ್ಜಿ ತಾತ ಕರ್ಕೊಂಡು ಹೋಗಿದ್ದಾರೆ ನನ್ನ ಮಗನ್ನ. ಸೊ ಅವನಿರಲ್ಲ ಜಾಸ್ತಿ ಹೊತ್ತು. ಸೊ ಇವಳು ಅಳ್ತಾ ಇದ್ದಾಳೆ, ಬೇಕು ಬೇಕು ಅಂತ. ಅವ್ರ ಅಬ್ಬಚ್ಚಿ ಹೋಗಿ ಕರ್ಕೊಂಬರ್ತಾರೆ. ಸೊ ನೋಡಿ ಅಳ್ತಾ ಇದ್ದಾಳೆ, ಕಣ್ಣೀರು ಅವಾಗಿಂದ ಸೋರಿಸ್ತಾನೆ ಅವಳೆ. ಸೊ ಅದರ ನೆಕ್ಸ್ಟ್ ಡೇ ಬಂದುಬಿಟ್ಟು ಇದು ನನ್ನ ಹಸ್ಬೆಂಡ್ ಬರ್ತಡೇ ದಿನದ ವ್ಲಾಗ್ ಆಗಿರುತ್ತೆ. ನಾನು ಜಾಸ್ತಿ ವ್ಲಾಗ್ ಏನೋ ಶೂಟ್ ಮಾಡ್ಕೊಂಡಿಲ್ಲ, ಯಾಕಂದರೆ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಜನವರಿ 27 ನನ್ನ ಹಸ್ಬೆಂಡ್ ಹುಟ್ಟಿದ ಹಬ್ಬ. ಸೊ ತುಂಬ ಸ್ಪೆಷಲ್ ನನಗೆ. ಸೊ ಇವತ್ತು ಲೀವ್ ಹಾಕಿದ್ದಾರೆ ಅವರು. ಸೊ ನನಗೆ ತುಂಬ ದಿನದಿಂದ ಹೇಳ್ತಿದ್ದೆ ಬರ್ತಡೇಗೆ ರಜಾ ಹಾಕಲಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಎದ್ದಿದ್ದೀನಿ ನಾನು ಬೇಗ ಎದ್ದೊಳ್ಲಿಕ್ಕೆ ಆಗಲಿಲ್ಲ, ಮಲಗಿದ್ದು ಲೇಟ್ ಆಗೋಯ್ತು ಅಂತೇಳಿ ಕಾಫಿ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಫಸ್ಟ್ ಕಾಫಿಯಿಂದ ಶುರು ಮಾಡೋಣ ಅಂತೇಳಿ ಕಾಫಿ ಮಾಡ್ತಾಯಿದ್ದೀನಿ. ಸೊ ಕಾಫಿ ಕೊಡುವ. ಸೊ ತಿಂಡಿಗೆ ಚಪಾತಿ ಮಾಡಿಬಿಡ್ತೀನಿ ಫ್ರೆಂಡ್ಸ್, ಯಾಕಂದರೆ ನನ್ನ ಮಗಳಿಗೆ ಸ್ಕೂಲ್ ಇದೆ, ಅವಳಿಗೂ ಊಟ ಬೇಕಲ್ಲ. ಸೊ ತಿಂಡಿಗೆ ನಾನು ಚಪಾತಿ ಮಾಡಿಬಿಡ್ತೀನಿ. ಚಪಾತಿ ಮಾಡಿ ನನ್ನ ಮಗಳಿಗೆ ಚಟ್ನಿ ಮಾಡಿ ನನ್ನ ಹಸ್ಬೆಂಡ್ಗೆ ಎಗ್ ಬುರ್ಜಿ ಮಾಡಿಕೊಡ್ತೀನಿ. ಅವರಿಗೆ ಎಗ್ ಬುರ್ಜಿ ಇಷ್ಟ. ಸೊ ಎಗ್ ಬುರ್ಜಿ ಮಾಡಿಕೊಡ್ತೀನಿ. ನಾನ್ ವೆಜ್ಜು ಈಗ ಮಾಂಸ ತಿಂಗಳೆಲ್ಲ ತಿನ್ನೋದಿಲ್ಲ, ಅದಕ್ಕೆ ನಾನ್ ವೆಜ್ ಮಾಡಲ್ಲ. ಸೊ ಅದಕ್ಕೆ ಹೇಗಾದರೂ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ನಾನೇನು ಎದ್ದು ತಿನ್ನಲ್ಲ, ಅವ್ರಿಗೆ ಮಾತ್ರ ಮಾಡಿಕೊಡ್ತೀನಿ. ಸೊ ಚಪಾತಿ ಇಟ್ಟು ಕಳಿಸ್ತಾ ಇದ್ದೀನಿ. ಮಗಳಿಗೆ ಸ್ವಲ್ಪ ಚಟ್ನಿ ಮಾಡಿರ್ತೀನಿ ಅಷ್ಟೇ. ಲೇಟಾಗಿದ್ದರೆ ಕೆಲಸ ಮಾಡೋ ಇಂಟ್ರೆಸ್ಟ್ ಇರಲ್ಲ, ಬೇಗ ಎದ್ದೊಳ್ಳಿಕ್ಕೆ ಆಗಲ್ಲ. ಈಗ ಎದ್ದಿದ್ದೀನಿ ನಾನು, ಪಟ್ ಕೆಲಸ ಮಾಡಿಕೊಂಡು ಬಟ್ಟೆಗಳಿದ್ದಾವೆ ಬೇಗ ಬೇಗ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದು ಎಲ್ಲ ಪಟ್ ಅಂತ ಕೆಲಸ ಮಾಡ್ಕೊಂಡ್ಬಿಟ್ಟು ಕೇಕ್ ಕಟ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ನಿನ್ನೆ ಬಟ್ಟೆ ಕೊಡ್ಸೋಣ ಅಂತ ಕರೆದೆ ಅವರಿಗೆ, ನಾನು ಬೇಡ ಅಂದವರು. ಕೇಕ್ ಆದರೂ ಕಟ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ನೋಡುವ ಏನಾಗುತ್ತೆ. ಬೇಗ ಬೇಗ ಕೆಲಸ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಸೊ ಇದು ಬಂದು ನನ್ನ ಹಸ್ಬೆಂಡ್ ಬರ್ತಡೇ ದಿನದ್ದು ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಕೇಕ್ ತಂದುಬಿಟ್ಟಿದ್ದೆ ನಾನು. ಸೊ ಯಾಕಂದರೆ ನನಗೆ ಕೇಕ್ ಆದರೂ ಕಟ್ ಮಾಡಿಸೋಣ ಅಂತ ಆಸೆ ಇತ್ತು. ಅವರು ಬಟ್ಟೆ ಕೂಡ ಕೊಡಿಸ್ಕೊಳ್ಲಿಲ್ಲ, ಬೇಡ ನನಗೆ ಅಂತ ಹೇಳಿರೋ. ಸೊ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ಎವ್ರಿ ಇಯರ್ ಅವ್ರ ಹತ್ರ ಕೇಕ್ ಕಟ್ ಮಾಡಿಸ್ತೀನಿ. ನಾನು ಮದುವೆ ಆಗಿ ಬಂದಾಗಿಂದ ನನ್ನ ಹಸ್ಬೆಂಡ್ಗೆ ಇಂಥವೆಲ್ಲ ಇಷ್ಟ ಇರೋದಿಲ್ಲ, ಬಟ್ ನನ್ನ ಖುಷಿಗಂತೂ ನಾನು ಕೇಕ್ ಕಟ್ ಮಾಡಿಸ್ತೀನಿ. ಸೊ ಕೇಕ್ ತಂದಿದ್ವಿ. ನನ್ನ ಮಕ್ಕಳು ಅವರಪ್ಪ ಜೊತೆ ಕೂತ್ಕೊಂಡಿದ್ರು ಕೇಕ್ ಕಟ್ ಮಾಡ್ಲಿಕ್ಕಂತನೇ. ಅವರಿಗೆ ಈ ಆಡಂಬರದಾಗೆಲ್ಲ ಮಾಡ್ಕೊಡ್ಲಿಕ್ಕೆ ಇಷ್ಟ ಆಗಲ್ಲ. ಅವರಿಗೆ ಸಿಂಪಲ್ಲಾಗಿರಬೇಕು. ಈ ಥರ ಸೆಲೆಬ್ರೇಷನ್ಸ್ ಏನು ಇಷ್ಟಪಡಲ್ಲ ಅವರು. ನಮಗೆ ಮಾಡ್ತಾರೆ, ನಮಗೇನೇ ಬೇಕಾದ್ರೂ ಸೆಲೆಬ್ರೇಟ್ ನೀವು ಮಾಡ್ಕೊಳ್ಳಿ ನಾನು ಮಾಡ್ತೀನಿ ಅಂತಾರೆ, ಬಿಟ್ಟರೆ ಅವರಿಗೇನು ಸೆಲೆಬ್ರೇಟ್ ಮಾಡ್ಕೊಳ್ಲಿಕ್ಕೆ ಇಷ್ಟ ಆಗಲ್ಲ. ಸೊ ನಾವು ಯಾವುದಕ್ಕೂ ಫೋರ್ಸ್ ಮಾಡಲ್ಲ. ಬಟ್ ಬರ್ತಡೇ ಅನ್ನೋದು ವರ್ಷಕ್ಕೊಂದು ಸರಿ ನನಗಿಷ್ಟ, ಅವ್ರ ಬರ್ತಡೇ ನಾನು ಮಾಡಬೇಕು ಅನ್ನೋದು. ಸೊ ಅದಕ್ಕೆ ನಾನು ಕೇಕ್ ತಂದಿದ್ವಿ, ಕೇಕ್ ತಂದು ಕಟ್ ಮಾಡಿದ್ವಿ. ನನ್ನ ಮಗಳಂತೂ ಇವತ್ತು ಬೆಳಗ್ಗೆಯಿಂದನೂ ಪಪ್ಪನ ಬರ್ತಡೇ ಕೇಕ್ ತರಬೇಕು ಮಮ್ಮಿ. ಸಂಜೆ ಅಂತೂ ಅಳ್ತಾನೆ ಇದ್ಲು, ಬೇಡ ಬಿಡಮ್ಮ ಅಂತ ಅವ್ರ ಅಪ್ಪಾಜಿ ಸುಮ್ಮನೆ ತಮಾಷೆಗೆ ಅಂದಿದ್ದಕ್ಕೇ ಹತ್ಬಿಟ್ಲು. ಸೊ ಅದಕ್ಕೆ ಅವಳು ಖುಷಿಗೂ ನಾವು ಅಡ್ಡಿ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಕೇಕ್ ತೊಗೊಂಬಂದು ಕಟ್ ಮಾಡೀವಿ. ಸೊ ನನ್ನ ಹಸ್ಬೆಂಡ್ ಇಂಥ ಹುಟ್ಟುಹಬ್ಬಗಳು 100 ಆಚರಣೆ ಮಾಡ್ಕೊಳ್ಳಿ, ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ದೇವರಲ್ಲಿ ನಾನು. ಸೊ ಕೇಕ್ ಕಟ್ ಮಾಡೀವಿ ಇಲ್ಲಿ. ಸೊ ನಮ್ಮದು ಪುಟ್ಟ ಫ್ಯಾಮಿಲಿ, ನಾವು 4 ಸೊ ಕೇಕ್ ಕಟ್ ಮಾಡಿಬಿಟ್ವಿ ನನ್ನ ಹಸ್ಬೆಂಡ್ ಬರ್ತಡೇ ದಿನ. ನನ್ನ ಮಗ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾನೆ. ನನ್ನ ಮಗಳಿಗಂತೂ ತುಂಬ ಖುಷಿ ಅವ್ರ ಅಪ್ಪಾಜಿ ಕೇಕ್ ಕಟ್ ಮಾಡ್ತಾಯಿದ್ರೆ. ನನ್ನ ಹಸ್ಬೆಂಡ್ಗೆ ನನ್ನ ಮಗಳಿಗೆ ಅವರಪ್ಪ ಅಂದರೆ ತುಂಬ ಇಷ್ಟ, ಪ್ರಾಣ ಅಂತಲೇ ಹೇಳ್ಬೋದು ತಗೊಳ್ಳಿ. ಡ್ಯೂಟಿಯಿಂದ ಸ್ವಲ್ಪ ಲೇಟ್ ಆದರೂ ಕೂಡ, ಅವ್ರು ಬರೋದು ಸ್ವಲ್ಪ ಲೇಟ್ ಆದರೂ ಕೂಡ ಅವಳು ಎಷ್ಟು ಸರಿ ಕಾಲ್ ಮಾಡಿ ಮಮ್ಮಿ ಅಂತ ಹೇಳಿರ್ತಾಳೋ ಗೊತ್ತಿಲ್ಲ, ಮಾಡಿ ಮಮ್ಮಿ ಅಂತ. ಅಷ್ಟು ಹುಚ್ಚು ಅವ್ರ ಪಪ್ಪ ಅಂತಂದರೆ. ಸೊ
ಅವಳು ಖುಷಿ ಇರುತ್ತಲ್ಲ ನಮ್ಮಪ್ಪನ ಬರ್ತಡೇ ದಿನ ನಾನು ಕೇಕ್ ಕಟ್ ಮಾಡಿಸ್ಬೇಕು ಅಂತ. ಸ್ಕೂಲಿಂದ ಬಂದಮೇಲೂ ಹೇಳ್ತಿದ್ಲು, ಪಪ್ಪ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದೆ ಇವತ್ತು ನಮ್ಮ ಪಪ್ಪನ ಬರ್ತಡೇ ಅಂತ ಎಲ್ಲ ಹೇಳ್ತಾಯಿದ್ಲು. ಅವ್ರ ಅಪ್ಪಂಗೆ ಬಂದು ನೋಡಿ ಅಷ್ಟು ಅಟ್ರ್ಯಾಕ್ಟ್ ಅವ್ರ ಅಪ್ಪಂಗೂ ಅವಳಿಗೆ. ಸೊ ಹೇಳ್ತಿಲ್ವಾ, ಡ್ಯೂಟಿಯಿಂದ ಬರೋದು ಲೇಟ್ ಆಗಿಬಿಟ್ರು ಹತ್ಕೊಂಡು ಕುತ್ಕೊಂಡ್ಬಿಡ್ತಾಳೆ, ಅಷ್ಟು ಹುಚ್ಚು ಗೊತ್ತಿಲ್ಲ, ಅದು ಅಟ್ರ್ಯಾಕ್ಟ್ ಆಗೋಗ್ಬಿಟ್ಟಿದೆ. ನಾನು ಇಲ್ದಿದ್ರು ಅವಳು ಆರಾಮ್ಸೆ ಇರ್ತಾಳೆ. ನನ್ನ ಮಗ ಹುಟ್ಟಿದಾಗೂ ಕೂಡ ಅವಳು ನನ್ನ ಜೊತೆ ಇದ್ದಿದ್ದೇ ಇಲ್ಲ, ಅವ್ರ ಅಪ್ಪನ ಜೊತೆ. ನಾನು ಹಾಸ್ಪಿಟ್ಲಲ್ಲಿದ್ದರೂ ಕೂಡ ಅವಳು ಅವ್ರ ಪಪ್ಪ ಜೊತೆ ಮನೆಗೆ ಬಂದುಬಿಡೋಳು. ಸೊ ಯಾವತ್ತೂ ಅವಳು ನನ್ನನ್ನು ಬಿಟ್ಟು ಇದ್ದಿದ್ದ ದಿನವೇ ಇಲ್ಲ. ಬಟ್ ನನ್ನನ್ನು ಬಿಟ್ಟು ಅವಳು ಇದ್ಲು, ಅವರಪ್ಪ ಇದ್ದರೆ ಆರಾಮಾಗಿರ್ತಾಳೆ ಅವಳು. ಇನ್ನು ಎಲ್ಲೂ ಅವಳು ಹೊರಗಡೆ ಹೋಗೋದಿಲ್ಲ, ಯಾರ ಜೊತೆನೂ ಮಾತಾಡಲ್ಲ ಅವಳು ಅವ್ರ ಅಪ್ಪನ ಹತ್ರ ಬಿಟ್ಟರೆ ಫ್ರೀಯಾಗಿ ಯಾರ ಜೊತೆನೂ ಮಾತಾಡಲ್ಲ ನನ್ನ ಮಗಳು. ನನ್ನ ಹತ್ರ ಕೂಡ ಅದು ಬೇಕು ಮಮ್ಮಿ ಇದು ಬೇಕು ಮಮ್ಮಿ ಅಂತ ಅವಳು ಏನೂ ಕೇಳಲ್ಲ ಅವ್ರ ಅಪ್ಪನಿಗೆ ಬಿಟ್ಟು. ಎಲ್ಲ ಅಂತಾರಲ್ಲ ತಾಯಿಗೆ ಹೇಳ್ಕೊತಾರೆ ಅಂತ, ನನ್ನ ಮಗಳು ನನ್ನ ಹತ್ರ ಏನು ಹೇಳಲ್ಲ. ಸ್ಕೂಲಲ್ಲಿ ನಡೆದಿರೋ ವಿಚಾರದಿಂದನೂ ಅವಳು ಅವ್ರ ಅಪ್ಪಂಗೆ ಹೇಳ್ಕೊಳ್ಳೋದು, ನನಗೇನು ಹೇಳಲ್ಲ ಅವಳು. ಸೊ ಅವರಪ್ಪ ಮಗಳ ಬಾಂಧವ್ಯ ಇದ್ದೇ ಥರ 100 ವರ್ಷ ಚೆನ್ನಾಗಿರಲಿ. ಸೊ ಇಲ್ಲಿ ನನ್ನ ಹಸ್ಬೆಂಡ್ಗೆ ಕೇಕ್ ತಿನ್ನಿಸ್ತಾ ಇದ್ದೀವಿ. ಅವರು ಜಾಸ್ತಿ ಕೇಕೆಲ್ಲ ತಿನ್ನಲಿಕ್ಕೆ ಹೋಗಲ್ಲ, ಡಯಟ್ ಜಾಸ್ತಿ ಅವರು. ಬಟ್ ನನ್ನ ಮಗಳು ಬಿಡ್ತಾ ಇಲ್ಲ, ತಿನ್ನಿಸ್ತಾನೇ ಇದ್ದಾಳೆ. ಕೇಕ್ ತಿಂದಿದ್ದು ನೆಕ್ಸ್ಟ್ ಡೇಯಿಂದ ಕೆಮ್ಮು ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ಅವರಿಗೆ. ಆದರೂ ಮಗಳು ತಿನ್ನಿಸ್ತಾ ಇದ್ದಾಳೆ ಅನ್ನೋ ಖುಷಿಗೆ ತಿಂತಾಯಿದ್ದಾರೆ. ಅವ್ರಿಗೆ ಇಷ್ಟ ಇರಲಿಲ್ಲ. ನಾನು ನನ್ನ ಮಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಾವಿಲ್ಲಿ ಬಾರಿಸ್ತಾ ಇದ್ದೀವಿ ಕೇಕು. ಬರ್ತಡೇ ನನ್ನ ಹಸ್ಬೆಂಡು ತಿಂತಾ ಇರೋದೆಲ್ಲ ನಾವು. ಸೊ ಕೇಕ್ ತಿಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಇನ್ನೊಂದು ಸರಿ ಮನಸ್ಫೂರ್ತಿಯಾಗಿ ವಿಶ್ ಮಾಡಿಬಿಟ್ಟು ಇಲ್ಲಿ ನಾನು ನನ್ನ ಮಗಳು ಇಬ್ಬರು ವಿಶ್ ಮಾಡ್ತಾಯಿದ್ದೀವಿ. ನನ್ನ ಮಗ ಖುಷಿಯಾಗಿ ಕೇಕ್ ತಿಂತಾ ಇದ್ದಾನೆ. ಫ್ರೆಂಡ್ಸ್, ಇವತ್ತು ಬರ್ತಡೇ ಇತ್ತಲ್ಲ ನನ್ನ ಹಸ್ಬೆಂಡು, ಜಸ್ಟ್ ಕೇಕ್ ತಂದು ನಾವು ಕೇಕ್ ಕಟ್ ಮಾಡೋದು ನನ್ನ ಹಸ್ಬೆಂಡ್ಗೆ ಇಷ್ಟ ಇಲ್ಲ. ಬಟ್ ನಾನು ವರ್ಷ ಕೇಕ್ ಕಟ್ ಮಾಡಿಸ್ತೀವಿ ನಾವು. ನಾನು ನನ್ನ ಮಗಳು ಬರೋಕ್ಕೂ ಮುಂಚೆನೂ ನಾನು ಕಟ್ ಮಾಡಿಸ್ತಿದ್ದೆ, ಈಗ ನನ್ನ ಮಗಳು ಬಂದಾಗಿಂದನೂ ಕಟ್ ಮಾಡಿಸ್ತಿದ್ದೀವಿ. ಸೊ ನನ್ನ ಮಗ ಹುಟ್ಟಿದಾಗಿಂದ ಇದು 2ನೇ ವರ್ಷದ ಬರ್ತಡೇ ನನ್ನ ಹಸ್ಬೆಂಡು. ಸೊ ಕೇಕ್ ಕಟ್ ಮಾಡಿದ್ವಿ, ಈಗ ತಗೊಂಬಂದು ಅವ್ರು ಬೇಡ ಅಂದರು. ಬಟ್ಟೆ ಕೂಡ ಕೊಡಿಸ್ಕೊಂಡ್ಲಿಲ್ಲ ಅವರು, ನೆನ್ನೆ ಬಟ್ಟೆ ಥರನ ಅಂದರೆ ಬೇಡ ಅಂದರು. ಸೊ ಕೇಕು ಬೇಡ ಅಂದರು. ಕೇಕ್ ನಾವು ಇಷ್ಟಪಟ್ಟು ಕಟ್ ಮಾಡಿಸಿದ್ದು ನನ್ನ ಹಸ್ಬೆಂಡ್ಗೆ. ಸೊ ಆಗೋಯ್ತು ಬರ್ತಡೇ. ನನ್ನ ಹಸ್ಬೆಂಡ್ ಇಂಥ 100 ಬರ್ತಡೇಗಳು ಮಾಡಿಕೊಡ್ಲಿ, ಅವ್ರಿಗೆ ಆಯುಷು ಆರೋಗ್ಯ ಚೆನ್ನಾಗಿ ಕೊಡಲಿ ದೇವರು ಅಂತ ಬೇಡ್ಕೊತೀನಿ. ಸೊ ಬರ್ತಡೇ ಆಗೋಯ್ತು. ಅಡುಗೆ ನಾನೇನು ಸ್ಪೆಷಲ್ ಅಂತ ಏನು ಮಾಡಿಲ್ಲ. ಇವತ್ತು ಟ್ಯೂಸ್ಡೇ, ನಾನು ಮಾಡಿಸ್ತೀನಿ ಅಂದರು. ಏನಾದರೂ ಸ್ಪೆಷಲ್ ಮಾಡೋಣ ಅಂದ್ರೂ ಬೇಡ ಅಂದರು ಅವರು. ಸೊ ನಾನು ಸ್ಪೆಷಲ್ ಅಂತ ಏನೂ ಮಾಡಲಿಲ್ಲ. ಬೆಳಗ್ಗೆ ತಿಂಡಿ ಮಾಡ್ಕೊಂಡಿದ್ವಿ, ಪೂರಿ ಮಾಡ್ಕೊಂಡಿದ್ವಿ. ಸೊ ಈಗ ಅಡುಗೆ ಟೊಮೆಟೊ ಗೊಜ್ಜು ಮಾಡಿ ರೈಸ್ ಮಾಡಿ ಮತ್ತು ದೋಸೆ ಮಾಡ್ಕೊಬಿಟ್ಟು ನನ್ನ ಮಗಳಿಗೆ ಮಾಡಿಕೊಟ್ಟಿದ್ದೆ. ಆಗಲಿ ತಿಂದ್ಲು ಅವಳು. ಮಕ್ಕಳು ಮಲ್ಕೊತಾರೆ ಅಂತ ಕೇಕ್ ಬೇಗ ಕಟ್ ಮಾಡಿದ್ವಿ. 6:30 ಆಗಿದೆ, ಇನ್ನೂ ಕಟ್ ಮಾಡಿಬಿಟ್ವಿ. ಸೊ ಆಗೋಯ್ತು ಬರ್ತಡೇ. ನನ್ನ ಮಗಳಿಗೆ ತುಂಬ ಇಷ್ಟ ನನ್ನ ಹಸ್ಬೆಂಡ್ ಹತ್ರ ಕೇಕ್ ಕಟ್ ಮಾಡಿಸೋದು. ನೋಡಿ, ದೀರು ನೀನು ಹೇಳೋಗಮ್ಮ, ಪಪ್ಪಂಗೆ ಹ್ಯಾಪಿ ಬರ್ಡೇ ಹೇಳೋಗು, ಹೋಗು ಕೈ ಕೊಡೋಕೆ ಪಪ್ಪಂಗೆ. ಹ್ಯಾಪಿ ಬರ್ಡೇ ಪಪ್ಪನ್ ಹೇಳು. ಪಪ್ಪ ಹ್ಯಾಪಿ ಬರ್ಡೇ ಅನ್ನು ಹೇಳಮ್ಮ. ಥ್ಯಾಂಕ್ ಯು. ಅವನಿಗಿನ್ನ ಮಾತು ಬರಲ್ಲ, ಕೈ ಕೊಡ್ತಿದ್ದೆ ಅಂತ ಹೇಳು ಪಪ್ಪಂಗೆ ಹ್ಯಾಪಿ ಬರ್ಡೇ ಹೇಳು. ಬಿಡಮ್ಮ ಒಂದು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಸೊ ನೋಡಿ, ನೆಕ್ಸ್ಟ್ ಡೇ ಸ್ನಾನ ಮಾಡಿಸ್ಲಿಕ್ಕೆ ಅಂತ ನಾನು ಹೊರಗಡೆ ಕರ್ಕೊಂಬಂದರೆ ಹಿಂದೆಗಡೆ ಇಲ್ಲಿ ಅಕ್ಕ ತಮ್ಮ ಇಬ್ಬರು ಸೇರಿಕೊಂಡು ಸೈಕಲ್ ತೊಳಿತಾ ಇದ್ದಾರೆ. ಸೊ ಬನ್ನಿರಿ, ಸ್ಕೂಲಿಗೆ ಟೈಮ್ ಆಯಿತು ಅಂತ ನಾನು ಹೇಳಿರು. ಇಲ್ಲಿ ಸೈಕಲ್ ತೊಳ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಇಬ್ಬರೂ, ಸೋಪ್ ಹಾಕ್ಕೊಂಡು ಉಜ್ಕೊಂಡು. ಅಯ್ಯೋ, ಬೆಳಗ್ಗೆ ಸ್ನಾನ ಮಾಡಿಸ್ಬೇಕಾದ್ರೆ ಹಿಂದಕ್ಕೆ ಕರ್ಕೊಂಬಂದರೆ ಅವ್ರದ್ದು ಏನೋ ಒಂದು ಚೇಷ್ಟೆಗಳು ಇರ್ತವೆ ಅವರವು. ಸೊ ಅವ್ರಿಗೆ ಸ್ನಾನ ಮಾಡಿಸ್ಬಿಟ್ಟು ಫಸ್ಟ್ ನನ್ನ ಮಗಳಿಗೆ ಅದ್ರ ನೆಕ್ಸ್ಟ್ ಡೇ ಮತ್ತು ವ್ಲಾಗ್ಸ್ ಎಲ್ಲ ಜಾಸ್ತಿ ಮಾಡಲಿಕ್ಕೆ ಆಗ್ತಾಯಿಲ್ಲ ನನಗೆ. ಸೊ ಇನ್ಮೇಲೆ ಡೈಲಿ ವ್ಲಾಗ್ಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. ನೆಕ್ಸ್ಟ್ ಡೇ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗಳಿಗೆ ಒಂದು ಕಡೆ ಹಾಲು ಕಾಯ್ಸೋಕ್ಕಿಟ್ಟು ನನಗೂ ನನ್ನ ಹಸ್ಬೆಂಡ್ಗೆ ಕಾಫಿ ಮಾಡ್ಕೊಳ್ತಾ ಇದ್ದೆ. ಮಕ್ಕಳಿಬ್ಬರು ಎದ್ಬಿಟ್ಟಿರ್ತಾರೆ, ನಾನು ಎದ್ದಿದ ತಕ್ಷಣ ಅವರು ಎದ್ಬಿಟ್ಟಿರ್ತಾರೆ. ಸೊ ಅವ್ರನ್ನೂ ಆಟಾಡ್ಲಿಕ್ಕೆ ಬಿಟ್ಬಿಟ್ಟು ಟಿ ವಿ ಹಾಕ್ಕೊಟ್ಬಿಟ್ಟಿದ್ದೆ, ಕೂತ್ಕೊಂಡಿದ್ರು. ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ಬೆಳಗ್ಗೆನೇ ಟಿ ವಿ ಹಾಕ್ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಆಫ್ ಮಾಡಿರೋರು. ನಾನು ಹಾಕಿ ಕುಂಡ್ರಿಸಿದ್ದೆ, ಅವ್ರು ಆಫ್ ಮಾಡಿರೋ. ಬೆಳಗ್ಗೆ ಟಿ ವಿ ಹಾಕೋದು ಅಭ್ಯಾಸ ಮಾಡಿಸ್ಬೇಡ, ಟಿ ವಿ ಹಾಕ್ಸಿ ಅಂತ ಹೇಳ್ಬಿಟ್ಟು. ಅವರಪ್ಪಾಜಿ ಮನೆಯಲ್ಲಿದ್ದರು, ನನ್ನ ಹಸ್ಬೆಂಡು ಲೀವ್ ಹಾಕಿದ್ರು.
ಸೊ ಅದಕ್ಕೆ ಅವರಪ್ಪ ನೋಡ್ಕೊತಾ ಇದ್ದಾರೆ. ಈ ಒಂದು ವೀಕು ನನಗೇನು ಟೆನ್ಷನ್ ಇಲ್ಲದೆ ಕಳೆದುಬಿಡ್ತು. ನನ್ನ ಹಸ್ಬೆಂಡ್ ಮನೆಗಿರೋದ್ರಿಂದ ನೋಡ್ಕೊತಾ ಇದ್ರು. ಮಕ್ಕಳು ಟೆನ್ಷನ್ ಇಲ್ಲದೆ ನನಗೆ. ನನ್ನ ಮಗಳನ್ನ ಬಿಟ್ಟು ಬರ್ಬೇಕಂದ್ರೂ ಟೆನ್ಷನ್ ಇಲ್ಲ, ಅವ್ರ ಅಪ್ಪಾಜಿ ಇರ್ತಾರಲ್ಲ ಬಿಟ್ಟು ಬರ್ತಾರೆ. ನಾವಿಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಇದ್ವಿ. ಬೆಳಗ್ಗೆ ಹೊತ್ತು ಮಾತ್ರ ನನ್ನ ಹಸ್ಬೆಂಡ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗೋದು. ಕುತ್ಕೊಂಡು ರಿಲೀಫ್ ಮೈಂಡ್ ಕಾಫಿ ಕುತ್ಕೊಂಡ್ಬಿಟ್ಟಿದ್ದೆ. ಸೊ ನನ್ನ ಮಗಳಿಗೆ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಕೇಳಿದ್ಲು. ಸೊ ಶಾವಿಗೆ ಉಪ್ಪಿಟ್ಟು ಮಾಡೋದಾಯಿತು ಅಂತ ಹೇಳ್ಬಿಟ್ಟು ಸಾಂಬಾರಿತ್ತು. ನನ್ನ ಹಸ್ಬೆಂಡಿಗೆ ರೈಸ್ ಮಾಡಿಕೊಟ್ಟು ಅವಳಿಗೆ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ ನನ್ನ ಮಗ ಗೇಟ್ ತೆಕ್ಕೊಂಡು ಹೋಗ್ತಾ ಇರೋದು. ಅವ್ರ ಅಕ್ಕ ಗೇಟ್ ತೆಗೆದುಬಿಟ್ಟೈತೆ, ಅವನು ಹೋಗೋಕ್ಕೆ ಈಚೆ ಕಡೆ ನೋಡ್ತಾ ಇದ್ದಾನೆ. ಸೊ ನನಗಿದೊಂದು ಭಯ. ನಮಗೆ ಮೇಯ್ನು ಸೇಫ್ಟಿ ಗ್ರಿಲ್ ಡೋರ್ ಇರೋದ್ರಿಂದ ತುಂಬ ಯೂಸ್ ಅಂತ ಏನು ಹೇಳ್ಬೋದು. ಯಾಕಂತಂದರೆ ಡೋರ್ಸ್ ಏನು ಅಷ್ಟು ಇದಿಲ್ಲ ಕ್ವಾರ್ಟರ್ಸಲ್ಲಿ. ಸೊ ಸೇಫ್ಟಿ ಗ್ರಿಲ್ ಡೋರೇ ನಮಗೆ ಸೇಫ್ಟಿ ಇಲ್ಲಿ. ಸೊ ಗ್ರಿಲ್ ಡೋರ್ಸ್ ಹಾಕಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಕ್ವಾರ್ಟರ್ಸ್ಗಳಿಗೆ ಸೇಫ್ಟಿ ಬೇಕಲ್ಲ. ಸೊ ನಾನಿಲ್ಲಿ ನನ್ನ ಮಗ ಬಂದುಬಿಡ್ತಾನೆ, ನನಗೆ ಬ್ರೆಡ್ ತಿನ್ನಿಸಿ ಮಮ್ಮಿ ಅಂತ ಹೇಳ್ಬಿಟ್ಟು. ಅವನಿಗೆ ತಿನ್ನಿಸ್ಬಿಟ್ಟು ಇಲ್ಲಿ ಶಾವಿಗೆ ಹುರ್ಕೊಂಬಿಡೋಣ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡೋಕ್ಕೆ ಶಾವಿಗೆ ಹುರ್ಕೊಳ್ತಾ ಇದ್ದೆ. ಬೆಳಗ್ಗೆ ಹೊತ್ತು ಕೆಲಸಗಳು ಎಷ್ಟು ಬೇಗ ಮಾಡಿರೋ ಕೂಡ ಆಗೋದಿಲ್ಲ. ಸೊ ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಇನ್ನೂ ಮಕ್ಕಳು ಅನ್ನೋಕ್ಕಿಂತ ನನ್ನ ಮಗಳು ಒಬ್ಬಳೇ ಹೋಗ್ತಾ ಇರೋದೀಗ. ಸೊ ನನ್ನ ಮಗಳು ಹೋಗೋದಕ್ಕೇ ನನಗೆ ಕೈಕಾಲು ಆಡೋದಿಲ್ಲ. ಸೊ ಅಭ್ಯಾಸ ಆಗುತ್ತೆ. ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದುಬಿಟ್ಟು ಇಲ್ಲಿ ನನ್ನ ಮಗ ಮಲ್ಕೊಂಡು ಎದ್ದ. ಸೊ ನಾನು ಸ್ನಾನ ಮಾಡೋಕ್ಕೆ ಹೋಗೋಣ ಅನ್ನೋಷ್ಟೊತ್ತಿಗೆ ಎದ್ಬಿಟ್ಟ ಇವನು. ಸೊ ಎಗ್ಸ್ ತಂದಿದ್ರು ನನ್ನ ಹಸ್ಬೆಂಡು ಅಂತ ಹೇಳ್ಬಿಟ್ಟು ನಾವು ಎಗ್ಸ್ ತಂದಾಗೆಲ್ಲ ಈ ಥರ ತರ್ತೀವಿ. ಸೊ ಯಾವಾಗೋ ಒಂದೊಂದು ಸರಿ ಹೋಗಿದ್ದೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಈ ಥರ ತಂದುಬಿಟ್ಟಿದ್ರು. ಸೊ ಡೈಲಿ ಒಂದೊಂದು ಎಗ್ ಕೊಡೋದ್ರಿಂದ ನನ್ನ ಹಸ್ಬೆಂಡ್ ಒಂದೊಂದು ಎಗ್ ತಿಂತಾರೆ, ನನ್ನ ಮಗನೂ ಕಂಪಲ್ಸರಿ ಅವರಿಬ್ಬರು ಎಗ್ಸ್ ತಿಂತಾರೆ. ನಾವು ಥರ್ಸ್ಡೇ ಮಾತ್ರ ತಿನ್ನೋದಿಲ್ಲ. ಯಾಕಂದರೆ ಥರ್ಸ್ಡೇ ನಾನು ಅಂದ್ಕೊಂಡಿದ್ದೆ ತಿನ್ನಬಾರ್ದು ಅಂತ. ಆವತ್ತಿಂದ ನಾನು ತಿಂತಾಯಿಲ್ಲ ನನ್ನ ಮಗ ಹುಟ್ಟಿದಾಗಿಂದ. ಸೊ ಥರ್ಸ್ಡೇ ತಿನ್ನಲ್ಲ. ಇನ್ನು ಎವ್ರಿ ಡೇ ನನ್ನ ಮಗನಿಗೂ ಡೈಲಿ ಮೊಟ್ಟೆ ಕೊಡ್ತೀನಿ. ನಾನು ಮಾತ್ರ ಮಂಡೇ, ಸ್ಯಾಟರ್ಡೇ, ಥರ್ಸ್ಡೇ ನಾನು ತಿನ್ನಲ್ಲ. ವೀಕ್ಲಿ 3 ಡೇಸ್ ನಾನು ನಾನ್ ವೆಜ್ ಆಗಲಿ ಎಗ್ಸ್ ಆಗಲಿ ಏನೂ ತಿನ್ನಲ್ಲ. ನನ್ನ ಮಗನಿಗೆ ಮಾತ್ರ ಡೈಲಿ ಕೊಡ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಫಾರ್ ಯುವರ್ ಆಲ್ ಸಪೋರ್ಟು. ಇನ್ನು ಯಾರಿಗೆ ಇಷ್ಟ ಆಗಿದರೆ ನಮ್ಮ ವೀಡಿಯೋಸ್ ನಿಮಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.